ಹಾರ್ದಿಕ ಶುಭೇಚ್ಛೆ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆಯಲೊಡನೆ ಭವಬಂಧನವ ಬಿಡುವುದು. ಗುರುವೇ ಶರಣು ಗುರುಲಿಂಗವೇ ಶರಣು, ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಯ್ಯ ದೇವರ ದೇವರೆಂಬ ಲಿಂಗವ ತೋರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ. ಜಗದೊಡೆಯ ಪರಮಪ್ರಭು ಲಿಂಗದೇವರನ್ನ ಮನದಲ್ಲಿ ನೆನೆದು ವಿಶ್ವಗುರು ಮಂತ್ರಪುರುಷ ಮಹಾಮಾನವತವಾದಿ ಗುರು ಬಸವಣ್ಣನವರನ್ನ ಪವಿತ್ರ ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರನ್ನ ಮನದಲ್ಲಿ ಸ್ಮರಿಸಿ ವರದಾನಿ ಗುಡ್ಡಾಪುರ ದಾನಮ್ಮ ತಾಯಿಯವರ ಮನದಲ್ಲಿ ನೆನೆದು ಎಲ್ಲ ಆದಿಶರಣರನ್ನ ಸ್ಮರಿಸಿಕೊಂಡು ಇವತ್ತು ಐತಿಹಾಸಿಕ ಪುಣೆ ಮಹಾನಗರದ ಬೋಸರಿ ನಗರದ ಈ ಪವಿತ್ರವಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಬಸವದಳ ಹಮ್ಮಿಕೊಂಡಿರುವ ಬಸವ ಜಯಂತಿ ನಿಮಿತ್ತವಾಗಿ ಆತ್ಮಿಕವಾಗಿ ಶಕ್ತಿಯನ್ನು ಕರುಣಿಸಿಕೊಡ್ತಕ್ಕಂಥ ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರನ್ನ ಮನದಲ್ಲಿ ಸ್ಮರಿಸಿ ಪರಮ ಪೂಜ್ಯ ಶ್ರೀ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ತಾಯಿಯವರನ್ನು ನೆನೆದು ಪರಮ ಪೂಜ್ಯ ಮಾತೆ ಗಂಗಾದೇವಿ ಮಾತಾಜಿಯವರನ್ನ ಮನದಲ್ಲಿ ಸ್ಮರಿಸಿ ಇಂದು 893ನೇ ಬಸವ ಜಯಂತಿ ನಿಮಿತ್ತವಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ರಾಷ್ಟ್ರೀಯ ಬಸವದಳದವರು ಪ್ರತಿ ವರ್ಷದಂತೆ ಈ ವರ್ಷ ಹಮ್ಮಿಕೊಂಡಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸುತ್ತಾ ಈ ಒಂದು ರೋಷಲ್ ಕಲ್ಯಾಣ ಮಂಟಪದಲ್ಲಿ ಸುಮಾರು 3 ಗಂಟೆಯಿಂದ ನಡೆದಿರತಕ್ಕಂಥ ಈ ಪವಿತ್ರವಾಗಿರುವ 2.5 ಗಂಟೆಯಿಂದ ನಡೆದಿರತಕ್ಕಂಥ ಪವಿತ್ರ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಾಗೂ ಬಸವಣ್ಣನವರ ಸಮಗ್ರ ಜೀವನ ಚರಿತ್ರೆಯನ್ನು ಅರ್ಧ ಗಂಟೆಗಳ ಕಾಲ ನಿಮ್ಮ ಕಣ್ಣು ಮುಂದೆ ಕೆಲವು ಕ್ರಾಂತಿಕಾರಿ ವಿಚಾರಗಳನ್ನು ಮಂಡಿಸಿರತಕ್ಕಂಥ ಪ್ರೊಫೆಸರ್ ಶ್ರೀ ಕುಂದಾಳೆ ಸತೀಶ್ ರಾಮರಾವ್ ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಹಾಗೆ ಈ ಕಾರ್ಯಕ್ರಮದಲ್ಲಿ ಶರಣ ಶ್ರೀ ಶಿವಲಿಂಗ ಡವಳೇಶ್ವರ್ ಅವರು, ಹಾಗೆ ಶರಣ ಶ್ರೀ ಅಮರನಾಥ್ ಮಾನ ಅವರು, ಶರಣ ಶ್ರೀ ಚಂದ್ರಶೇಖರ್ ಹೊನರಾವ್ ಅವರು, ಶರಣ ಶ್ರೀ ರಾಮ್ ಶಂಕರ್ ದೇಶಿಂಗೆಯವರು, ಶರಣ ಶ್ರೀ ಶಿವಕುಮಾರ್ ಅಗ್ರೆಯವರು, ಹಾಗೆ ಈ ಒಂದು ಕಾರ್ಯಕ್ರಮದ ಸಚೇತಕ ಶಕ್ತಿಯಾಗಿ ರಾಷ್ಟ್ರೀಯ ಬಸವಗಳನ್ನು ಮುನ್ನಡೆತಕ್ಕಂಥ ಶರಣ ಶ್ರೀ ಸತೀಶ್ ಪಾಟೀಲ್ ಅವರು, ಹಾಗೆ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಸ್ವಾಗತದೊಂದಿಗೆ ನಿರೂಪಣೆ ನೆರವೇರಿಸಿಕೊಡ್ತಕ್ಕಂಥ ಸತೀಶ್ ಮಿಟಾರಿ ಅವರು, ಅದೇ ರೀತಿಯಾಗಿ ಇಲ್ಲಿವರೆಗೆ ಬಂದು ಆಗಮಿಸಿ ತಮ್ಮ ಒಂದು ಆರ್ಥಿಕ ನೆರವು ಜೊತೆಗೆ ಬಸವ ಜಯಂತಿ ಶುಭಾಶಯವನ್ನು ತಿಳಿಸಿ ನಿರ್ಗಮಿಸಿರ್ತಕ್ಕಂಥ ಮೇಯರ್ ಅವರ ತಮ್ಮನವರಿಗೂ, ಹಾಗೆ ನಮ್ಮ ಸೋನಾಲಿ ನಗರ ಸೇವಕವರಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ ಸಂಗಮೇಶ್ ತೊಗರಿಕೇಡೆಯವರಿಗೂ, ರಾಷ್ಟ್ರೀಯ ಬಸವದಳದ ಎಲ್ಲ ಶರಣ ಶರಣೆಯರಿಗೂ, ಕೇವಲ ರಾಷ್ಟ್ರೀಯ ಬಸವ ಅಂದರೆ ಬೇರೆ ಬೇರೆ ಕಡೆಯಿಂದನೂ ಸಹಿತ ಬಸವ ಭಕ್ತರು ಆಗಮಿಸಿದರೆ ಈ ಪೂನಾ ನಗರದ ಬೇರೆ ಬೇರೆ ಕಡೆಯಿಂದನೂ ಸಹಿತ ನಗರದಿಂದ ಪಿಂಪ್ರಿ ಚಿಂಚವಾಡದಿಂದ ಆಗಮಿಸಿದರೆ ಹಾಗೂ ಬೇರೆ ಬೀದರ್, ಬಾಲ್ಕಿ, ಬಿಜಾಪುರ್, ನಮ್ಮ ಕರ್ನಾಟಕದ ನಾನಾ ಮೂಲೆಯಿಂದ ಆಗಮಿಸಿರತಕ್ಕಂಥ ಎಲ್ಲ ಆತ್ಮೀಯ ಬಸವ ಭಕ್ತರೇ, ಶರಣಜೀವಿಗಳೇ, ಶರಣ ತಂದೆ ತಾಯಿಗಳೇ, ಬುದ್ಧ ಮಕ್ಕಳೇ, ನಿಮ್ಮೆಲ್ಲರಿಗೂ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳೊಂದಿಗೆ ವಿಶ್ವಗುರು ಬಸವಣ್ಣನವರ 893ನೇ ಜಯಂತಿ ಉತ್ಸವ ನಿಮಿತ್ತವಾಗಿ ನಿಮ್ಮೆಲ್ಲರಿಗೂ ಆರ್ಥಿಕ ಶುಭಾಶಯನ್ನು ಕೋರ್ತಾ, ನಮ್ಮ ಇಂಥ ಒಂದು ಗಲಾಟೆ ಮಧ್ಯದಲ್ಲೂ ಸಹಿತ ಎಷ್ಟು ಕೇಳಿಸ್ಕೊಂಡ್ರು ಬಿಟ್ಟರು ಗೊತ್ತಿಲ್ಲ, ಪರಿಚಯವನ್ನು ಹೇಳಿದರು ನಮ್ಮ ಕಿರಣ್ ಬೆಲ್ಲದರವರು, ಅವ್ರಿಗೂ ಭಕ್ತಿ ಶರಣಗಳನ್ನು ಸಲ್ಲಿಸ್ತಾ ಈಗ ಪ್ರಾರಂಭ ಮಾಡಬೇಕು. ಮುಕ್ತಾಯ ಹಂತಕ್ಕೆ ಬಂದಿದೆ. ನಾನೇನೋ ಒಂದು 3 ತಾಸು ಮಾತಾಡಬೇಕಂತ ಬಂದಿದ್ದೆ. 3 ನಿಮಿಷ ನಿಮ್ಮನ್ನು ನೋಡಿದ್ರೆ ಮಾತಾಡಬೇಕೋ ಇಲ್ಲ ಅಂತ ಅನ್ನಿಸ್ತದೆ. ಆದರೂ ಭಾಳ ಖುಷಿ ಅನ್ನಿಸ್ತಾ ಇದೆ. ನೀವು ಪ್ರೀತಿಯಿಂದ ಸ್ವಾಗತ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಶರಣ ತಾಯಿಯವರಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು. ನೀವು ಆ ಒಂದು ಸ್ವಾಗತವನ್ನು ನೋಡಿದ ಸಾಕ್ಷಾತ್ ಬಸವಣ್ಣನವರನ್ನೇ ಸ್ವಾಗತ ಮಾಡಿಕೊಂಡ್ರಿ ನಾವು ಈ ಮಂಟಪಕ್ಕೆ ಅನ್ನೋ ರೀತಿಯಲ್ಲಿ, ಪರಮ ಪೂಜ್ಯ ಮಾತಾಜಿಯವ್ರನ್ನ ಸ್ವಾಗತ ಮಾಡಿಕೊಂಡ್ರಿ ಅನ್ನೋ ರೀತಿಯಲ್ಲಿ ನನಗೆ ಭಾಸ ಆಯಿತು. ಭಾಳ ಖುಷಿ ಅನ್ನಿಸ್ತದೆ. ಯಾಕೆ ಅಂತಂದರೆ ನಾವು ನೀವೆಲ್ಲರೂ ಸಹಿತ ಆಚರಣೆ ಮಾಡ್ತಕ್ಕಂಥ ಮಹಾನ್ ಚೇತನ ಅದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಚೇತನ ಅಲ್ಲ. ಇಡೀ ಜಗತ್ತಿನ ಮನುಕುಲ ಅಷ್ಟೇ ಅಲ್ಲದೆ ಜಗತ್ತಿನ ಎಲ್ಲ ಜೀವ ಸಂಕುಲವು
ಅತ್ಯಂತ ಆನಂದಭರಿತವಾಗಿರಬೇಕು, ಸಂತಸಭರಿತವಾಗಿರಬೇಕು. ಇಡೀ ಪರಿಸರ ಪ್ರಜ್ಞೆಯೊಂದಿಗೆ ಈ ಒಂದು ಬ್ರಹ್ಮಾಂಡ ಒಳ್ಳೆಯ ನೀತಿ ಮಾರ್ಗದಿಂದ, ಸತ್ಯ ಮಾರ್ಗದಿಂದ ಮುನ್ನಡೆಯಬೇಕು ಅಂತಕ್ಕಂಥ ಒಂದು ದೊಡ್ಡ ಆಶಯವನ್ನು ಇಟ್ಕೊಂಡು ಒಂದು ಲಿಂಗಾಯತ ಧರ್ಮವನ್ನು ಸಂಸ್ಥಾಪನೆ ಮುಖಾಂತರ ಮಾಡುವುದರ ಮುಖಾಂತರವಾಗಿ ವಿಶ್ವದ ಒಂದು ಐಕನ್ ಆಗಿ ನಿರ್ಮಾಣಗೊಂಡ್ರಲ್ಲ ಅಂತ ಒಂದು ಮಹಾಚೇತನ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವವನ್ನು ನಾವು ಸಂಭ್ರಮಿಸ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಏನು ಹೇಳೋದು ನನಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಬಸವಣ್ಣನವರ ಬಗ್ಗೆ ನಾವು ಮಾತಾಡಬೇಕಂತಂದ್ರೆ ಗೌರಿ ಶಿಖರವನ್ನು ನಾವು ಏರ್ತೀವಿ ಅನ್ನೋಷ್ಟರ ಮಟ್ಟಿಗೆ, ಅಥವಾ ಈ ಒಂದು ಪ್ರಪಂಚದಲ್ಲಿ ಏನು 8 ಅದ್ಭುತಗಳಿದಾವಲ್ಲ, ಆ 8 ಅದ್ಭುತಗಳ ನಂತರದಲ್ಲಿ ಬಹುಶಃ ಬಸವಣ್ಣನವರು ನೆನಪು ಮಾಡಿಕೊಂಡ್ರೆ 9ನೇ ಅದ್ಭುತ ಅನ್ನೋ ರೀತಿಯಲ್ಲಿ ನಮಗೆ ಬಸವಣ್ಣನವರು ಗೋಚರ ಆಗ್ತಾರೆ. ಸಾಹಿತ್ಯಿಕವಾಗಿ ನಾನು ಮಾತಾಡೋದಲ್ಲ, ನಿಮ್ಮ ಜೊತೆ ನಾನು ಮಾತಾಡಬೇಕಂತ ಇಷ್ಟಪಡ್ತೀನಿ. ನಮಗೆ ಶರಣೆ ಪ್ರಿಯಾಂಕಾ ಸಂತೋಷ್ ಅವರು ನಿನ್ನೆ ರಾತ್ರಿ 12 ಗಂಟೆಗೆ ಬಂದಿದ್ರು. ನೀವು ಜಂಗಮರು 12 ಗಂಟೆ ಬರಲಿ, 1 ಗಂಟೆ ಬರಲಿ, ನಾವು ಪೂನಾದಲ್ಲಿರ್ತಕ್ಕಂಥ ಶರಣರು ನಾವು ಪ್ರೀತಿಯಿಂದ ಸಾಕ್ಷಾತ್ ಬಸವಣ್ಣನವ್ರನ್ನೇ ಸ್ವಾಗತ ಮಾಡಿ ಪ್ರೀತಿಯಿಂದ ಪ್ರಸಾದವನ್ನು ಮಾಡ್ತೀವಿ ಅನ್ನೋಷ್ಟು ಮಟ್ಟಿಗೆ ಆ ಒಂದು ಪ್ರೀತಿಯನ್ನು ಕೊಟ್ಟಿದ್ದಾರಲ್ಲ, ಅದಕ್ಕೆ ನನಗೆ ಭಕ್ತಿಯ ಶರಣಾರ್ಥಿಗಳನ್ನ ನಿಮಗೆ ಸಲ್ಲಿಸ್ತೇನೆ. ಕಾರಣ ಏನು, ಬಸವಣ್ಣನವರ ಬಗ್ಗೆ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ವಿ, ಜಯಂತಿಯನ್ನು ಮಾಡ್ತಾ ಇದ್ವಿ, ಅವ್ರ ಬಗ್ಗೆ ಉಪನ್ಯಾಸವನ್ನು ಮಾಡಿಕೊಂಡು ತಿಳ್ಕೊಳ್ತಾ ಇದ್ದೀವಿ ಅಂತಂದ್ರೆ, ನಾವೆಲ್ಲರೂ ಸುಖಿ ಆಗಿರಬೇಕು, ನಾವೆಲ್ಲರೂ ಸಂತಸವಾಗಿರಬೇಕು. ನಮ್ಮ ಕುಟುಂಬಗಳು ಇವತ್ತು ದುಡ್ಡು ಯಾರಿಗೂ ಕಡಿಮೆ ಇಲ್ಲ, ಎಲ್ಲರಿಗೂ ಸಂಪತ್ತಿದೆ. ಭೌತಿಕವಾಗಿ ನಾವೆಲ್ಲರೂ ಬೆಳೆದಿದ್ದೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನೂ ಕೊರತೆ ಇಲ್ಲ. ಇಷ್ಟೆಲ್ಲ ಮಧ್ಯದಲ್ಲೂ ಸಹಿತ ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿರಲಾರ್ದಂಗೆ ನಮ್ಮ ಮನಸ್ಸು, ನಮ್ಮ ಆತ್ಮ ಆನಂದ ಪಡಬೇಕು. ಆ ಆನಂದಕ್ಕಾಗಿ ಕಾಯ್ತಾ ಇದೆಯಲ್ಲ, ಆ ಆನಂದ ನಮಗೆ ಮೊಬೈಲ್ನಲ್ಲಿ ಸಿಗೋದಿಲ್ಲ. ಟೆಕ್ನಾಲಜಿ ಇಷ್ಟು ಇಂಪ್ರೂವ್ಮೆಂಟ್ ಆದರೂ ಸಹಿತ ಅಲ್ಲಿ ಸಿಗ್ತದಂತೆಲ್ಲ, ಒಂದು ಭವ್ಯವಾಗಿರ್ತಕ್ಕಂಥ ಬಂಗಲದಲ್ಲಿ ಸಿಗ್ತಾ ಇದೆ ಅಂತಲ್ಲ. ಇಂಥ ಒಂದು 1 ಗಂಟೆ 2 ಗಂಟೆಗಳ ಕಾಲ ಆ ಮಹಾತ್ಮನನ್ನು ನೆನೆಸಿ ಒಂದಿಷ್ಟು ಜೀವನ್ಮುಕ್ತಿ ಪಡ್ಕೋಬೇಕಂತ ಕುಂತಿದ್ದೀವಲ್ಲ, ಇದರಷ್ಟು ಆನಂದ ಮತ್ತೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಆನಂದವನ್ನು ಉಂಟು ಮಾಡತಕ್ಕಂಥ ಒಂದು ಮಹಾಚೇತನ ಶಕ್ತಿ ಗುರು ಬಸವಣ್ಣನವರು ಆದಿ ಶರಣರಾಗಿದ್ದಾರೆ. ಒಂದು ಕಡೆ ಅಕ್ಕ ಮಹಾದೇವಿ ಬಹಳ ಚಂದ ಮಾತು ಹೇಳ್ತಾರೆ. ಮುತ್ತು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಮುತ್ತು ನೀರಲ್ಲಾಯಿತು, ವಾರಿಕಲ್ಲು ನೀರಲ್ಲಾಯಿತು, ಉಪ್ಪು ನೀರಲ್ಲಾಯಿತು. ಕನ್ನಡ ಬರ್ತದಲ್ವ? ಕನ್ನಡ ಬರುತ್ತಲ್ಲ? ಹಾಂ, ನನಗೆ ಯಾಕಂದ್ರೆ ಮರಾಠಿ ಬರೋದಿಲ್ಲ. ಅರ್ಧಂಬರ್ಧ ಮಾತಾಡಿದ್ರು ಸಹಿತ ಮತ್ತೆ ಅಸ್ತವ್ಯಸ್ತ ಅನ್ನಿಸ್ತದೆ. ಅದಕ್ಕೆ ಅಕ್ಕ ಮಹಾದೇವಿ ವಚನ ಎಷ್ಟು ಚಂದ ಹೇಳ್ತಾರ. ಮುತ್ತು ನೀರಿನಲ್ಲೇ ಆಗ್ತದ, ಆಮೇಲೆ ಉಪ್ಪು ನೀರಿನಲ್ಲೇ ಆಗ್ತದ, ವಾರಿಕಲ್ಲು ನೀರಿನಲ್ಲೇ ಹುಡ್ತದ. ಆದರೆ ಏನು ಆಶ್ಚರ್ಯ ಅಂತಂದ್ರೆ, ಉಪ್ಪು ಕರಗ್ತದೆ, ವಾರಿಕಲ್ಲೂ ಕರಗ್ತದೆ, ಆದರೆ ಮುತ್ತು ಕರಗಿದೊಳರೇ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕ ಮಹಾದೇವಿ ಹೇಳ್ತಾಳೆ. ಅಂದರೆ ಸಮುದ್ರದೊಳಗಡೆ ಒಂದು ಸಿಂಪಿ ಅಂತಕ್ಕಂಥ ಹುಳ, ಆ ಒಂದು ಕೀಡೆ ಏನು ಮಾಡ್ತದೆ ಅಂತಂದರೆ, ಸಮುದ್ರದ ಸಾವಿರಾರು ಕಿಲೋಮೀಟರ್ ವಿಸ್ತಾರವಾಗಿರ್ತಕ್ಕಂಥ ನೀರಿದ್ರೂ ಅದು ನೀರನ್ನು ಒಳಗಡೆ ತಗೊಳ್ಳೋದಿಲ್ಲ. ಆಮೇಲೆ ಸುಮಾರು 3 ತಿಂಗಳ ಕಾಲ ಬೀಳ್ತಕ್ಕಂಥ ಯಾವುದೇ ಮಳೆ ಹನಿಯನ್ನು ಅದು ಒಳಗಡೆ ತಗೊಳ್ಳೋದಿಲ್ಲ. ಒಂದೇ ಒಂದು ಮಳೆ, ಸ್ವಾತಿ ಅಂತಕ್ಕಂಥ ಒಂದು ಮಳೆ ಏನು ಹನಿ ಬರ್ತವಲ್ಲ, ಆ ಹನಿಗಾಗಿ ಸಮುದ್ರದ ಆಳದಲ್ಲಿರ್ತಕ್ಕಂಥ ಆ ಒಂದು ಹುಳ ಪ್ರಚೋದನೆಗೊಂಡು ಮೇಲಕ್ಕೆ ಬರ್ತದೆ. ಮೇಲಕ್ಕೆ ಬಂದು ತನ್ನ ಒಂದು ಚಿಪ್ಪನ್ನು ಬಿಚ್ಚಿಕೊಂಡು ಆ ಹನಿಯನ್ನು ಒಳಗಡೆ ಇಳಿಸ್ಕೊಂಡು ಆಳಕ್ಕೆ ಹೋಗಿ 6 ತಿಂಗಳ ಕಾಲ ತನ್ನ ಒಳಗಡೆ ಇನ್ನರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿಕೊಂಡು ಹೊರಗಡೆ ಬರ್ತದ. ನಿಸ್ವಾರ್ಥವಾಗಿ ನಿಮ್ಮೆಲ್ಲರಿಗೂ ಒಂದು ಮುತ್ತು ಕೊಡ್ತದೆ. ಯಾವಾಗ ಆ ಮುತ್ತು ನಾವು ತಗೊಂಡಾಗ ಅದನ್ನು ನಮ್ಮ ಹೆಣ್ಣು ಮಕ್ಕಳ ಮೂಗಿನಲ್ಲಿ ಈಗ ಯಾರು ಹಾಕ್ಕೊಳ್ಳಲ್ಲ. ಈಗ ಯಾರು ಇಲ್ಲ, ಮೂಗಿನಾಗ ಯಾವ ಮುತ್ತುಗಳು ಬರೋದಿಲ್ಲ. ಹಿಂದಕ್ಕಿನ ಕಾಲದವರು ಭಾಳ ಹಾಕ್ಕೊಳ್ತಾ ಇದ್ರು. ಆ ಮುತ್ತ ಹೆಣ್ಣು ಮಕ್ಕಳ ಮೂಗಿನಲ್ಲಿ ಹಾಗೂ ಕೊರಳಲ್ಲಿ ಭಾಳ ಚಂದ ಕಾಣಿಸ್ತಾ ಇರ್ತದೆ. ಅದು ಮತ್ತೆ ನೀರಿನಲ್ಲಿ ನೀವು ಹಾಕಿದ್ರೆ ಅಂತಂದ್ರೆ ಕರಗ್ತದೇನ್ರೋ? ಕರಗೋದಿಲ್ಲ. ಅಂದರೆ ಸಮುದ್ರದಲ್ಲಿ ಉಪ್ಪಾದ್ರೆ ಮತ್ತೆ ಸಮುದ್ರಕ್ಕೆ ಎಸೆದೀವಿ ಅಂದರೆ ಕರಿಗೋಗ್ತದೆ. ಆಮೇಲೆ ವಾರಿಕಲ್ಲ ಅಂತೇಳಿ ಅದು ಒಂದು ಮಂಜುಗಡ್ಡೆಯನ್ನು ಸಹಿತ ನೀರಿನಿಂದ ಹಾಕತ್ತಿ, ಅದನ್ನು ನೀರಿನಲ್ಲಿ ಹಾಕಿದ್ರೆ ಕರಗ್ತದೆ. ಆದರೆ ಮುತ್ತು ಮಾತ್ರ ನೀರಿನಿಂದ ಆದರೂ ಅದು ನೀರಿನಿಂದ ಕರಗೋದಿಲ್ಲ.
ಹಾಗೆ ಈ ಪ್ರಪಂಚದಲ್ಲಿ ಕಾಲಕ್ಕೆ ಬಹಳಷ್ಟು ಜನ ಧಾರ್ಮಿಕರು, ಚಿಂತಕರು ಬಂದು ಹೋಗಿದ್ದಾರೆ, ಮಹಾತ್ಮರು ಎಲ್ಲರೂ ಬಂದು ಹೋಗಿದ್ದಾರೆ, ಲೌಕಿಕ ಜನರು ಬಂದು ಹೋಗಿದ್ದಾರೆ. ಅಂಥವರ ಸಾಲಿನಲ್ಲಿ ಎಲ್ಲರಂತೆ ಬಂದು ಎಲ್ಲರಂತೆ ಇದ್ದು ಮತ್ತೆ ಎಲ್ಲರಂತೆ ಹೋಗಲಾರದೆ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬಿಟ್ಟು ಕಾಲಕ್ಕೂ ಸಹಿತ ಜನಗಳು ನೆಮ್ಮದಿಯಿಂದ ಆನಂದವಾಗಿ ಬದುಕಬೇಕಂತ ಹೇಳಿ ತಮ್ಮ ಬರವಣಿಗೆ ಮುಖಾಂತರವಾಗಿ ಅಮೃತ ಹಸ್ತದಿಂದ ಚಿಂತನೆಗಳನ್ನು ಕೊಟ್ಟು ಮುತ್ತಾಗಿ ಈ ಜಗತ್ತಿನಲ್ಲಿ ಕರಗದೆ ಉಳಿತಕ್ಕಂಥ ಮಹಾಶಕ್ತಿ ಅದು ವಿಶ್ವಗುರು ಬಸವಣ್ಣನವರು. ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿ ಅಂತವರು, ಬಹಳಷ್ಟು ಜನ ಮಹಾತ್ಮರಂಥವರು. ಹಾಗೆ ಬಸವಣ್ಣನವರು ಅಂತಂದ್ರೆ ಈ ಜಗತ್ತಿನ ಮುತ್ತು, ಸುಪ್ಪಾಣಿ ಮುತ್ತು ಅಂತ ನಾವು ಕರಿತೀವಿ. ವಿಶ್ವದ ಮಹಾಮಾನವ, ಯಾವುದೇ ಭೇದಗಳ ಚೌಕಟ್ಟು ಇರಲಾರದಂತೆ, ಸ್ತ್ರೀಕುಲದ ಭೇದ ಇಲ್ಲ, ಮನುಕುಲದ ಭೇದ ಇರಲಾರದಂತೆ, ಯಾವುದೇ ಭೇದ ಇರಲಾರದಂತೆ, ಒಂದು ಚೌಕಟ್ಟು ಇರಲಾರದಂತೆ ವಿಶ್ವ ದಾರ್ಶನಿಕನಾಗಿ ನಿಲ್ತಕ್ಕಂಥ ಒಂದು ಮಹಾಚೇತನ ಇದೆಯಲ್ಲ, ಅದು ಸಾಮಾನ್ಯ ಅಲ್ಲ. ಪರಮಾತ್ಮನ ಒಂದು ಕರುಣೆಯಿಂದಲೇ ಬಂದು, ಪರಮಾತ್ಮ ಅನುಗ್ರಹದಿಂದಲೇ ಇದ್ದು ಈ ಜಗತ್ತಿನಲ್ಲಿ ತನ್ನ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ವ್ಯಕ್ತಿತ್ವವನ್ನು ಬಿಟ್ಟು ಹೋಗಿರ್ತಕ್ಕಂಥ ಮಹಾಚೇತನ ವಿಶ್ವಗುರು ಬಸವಣ್ಣವರು ಅಂದ್ರೆ ಸಾಮಾನ್ಯ ಅಲ್ಲ. ತಾಯಂದ್ರೆ ನೀವೆಲ್ಲ ಇಂಥ ಒಂದು ಪೂನಾ ನಗರದಲ್ಲಿ ಕರ್ನಾಟಕದಿಂದ ಬಂದಿರಿ, ಮಹಾರಾಷ್ಟ್ರದವರು ಇಲ್ಲಿ ಇದ್ದೀರಿ. ನೀವು ಆರ್ಥಿಕವಾಗಿ ಸದೃಢರಾಗಿ ಒಂದು 2-3 ಫ್ಲೋರ್ ಮನೆಯನ್ನು ಕಟ್ಟುತ್ತೀರಿ. ನೀವು ಮನೆಯನ್ನು ಕಟ್ಟಿ ಬಾಡಿಗೆ ಕೊಡ್ತೀರಿ. ಬಾಡಿಗೆ ಕೊಟ್ಟಾಗ ನೀವು ನಿಮ್ಮ ಮಕ್ಕಳನ್ನು ನೋಡ್ಲಿಕ್ಕೆ ಕಳಿಸ್ತೀರಿ. ಆ ಒಂದು ಬಾಡಿಗೆದಾರರು ಮನೆ ಹೆಂಗಿದೆ ನೋಡ್ಕೊಂಡು ಬರ್ರಿ ಅಂತ. ಅವಾಗ ಮಕ್ಕಳು ಹೋಗಿ ಬಾಡಿಗೆದಾರರು ಹೆಂಗಿದಾರೆ ಅಂತ ನೋಡ್ಕೊಂಡು ನಿಮಗೆ ಬಂದು ವರದಿ ಬಿಡ್ತಿರ್ತಾರೆ. ಒಂದು ವೇಳೆ ಬಾಡಿಗೆ ಮನೆ ಅವ್ರು ಇರ್ತಕ್ಕಂಥವ್ರು ಬಾಡಿಗೆದಾರರು ಚೆನ್ನಾಗಿ ಮನೆಯನ್ನು ಇಟ್ಟಿದ್ರು ಅಂತಂದ್ರೆ ನಿಮಗೆ ಬಹಳ ಖುಷಿ ಆಗ್ತದೆ. ಒಂದು ವೇಳೆ ಚೆನ್ನಾಗಿ ಇಟ್ಟಿಲ್ಲ, ಎಲ್ಲಿ ಬೇಕಲ್ಲೇ ಹೊಲ್ಸ್ ಮಾಡಿದ್ರು ಅಂತಂದ್ರೆ, ಕೆಟ್ಟ ಮಾಡಿದ್ರು ಅಂತಂದ್ರೆ ಅವಾಗ ನಿಮಗೆ ನೋವಾಗುತ್ತೆ. ಹಾಗೆ ಈ ಜಗತ್ತು, ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಪರಮಾತ್ಮನ ಕಟ್ಟಿರ್ತಕ್ಕಂಥ ಒಂದು ಮಹಾಮನೆ. ಅಲ್ಲಮ ಪ್ರಭುದರು ಬಹಳ ಚೆನ್ನಾಗಿ ಹೇಳ್ತಾರೆ, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನಯ್ಯ ಬಸವಣ್ಣನ. ಆ ಬಸವಣ್ಣ ಬಂದು ಕಲ್ಯಾಣವೆಂಬ ಶೋಭರವ ಕೈಲಾಸವ ಮಾಡಿ ರುದ್ರಗಣ ಪ್ರಮಥಗಣಗಳೆಲ್ಲರ ಹಿಡಿತಂದು ಅಸಂಖ್ಯಾತರೆಂಬ ಹೆಸರಿಟ್ಟು ಕಲೆದು ಭಕ್ತಿಯ ಕುಳಸ್ಥಳವ ಸದೃಷ್ಟಪವಾಡದಿಂದ ಬೆರೆತೋರಿ ಜಗವರಿಯಲು ಶಿವಾಚಾರವ ಜೊತೆಯನ್ನೆತ್ತಿಸಿ ಮರ್ತ್ಯಲೋಕ ಶಿವಲೋಕಕ್ಕೆ ನಿಚ್ಚಣಿಕೆ ಆದರೂ ನಮ್ಮ ಬಸವಣ್ಣ ಅಂತ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅಂದರೆ ಈ ಜಗತ್ತು ಪರಮಾತ್ಮನ ಕಟ್ಟಿರ್ತಕ್ಕಂಥ ಒಂದು ಮಹಾಮನೆ, ನಿಸರ್ಗ. ಇದು ಅದ್ಭುತವಾಗಿರ್ತಕ್ಕಂಥ ಗಾಳಿ, ಬೆಳಕು, ನೀರು, ಪೃಥ್ವಿ, ಆಕಾಶ ಇವೆಲ್ಲವನ್ನು ಸಹಿತ ಪರಮಾತ್ಮನ ಕೊಟ್ಟಿದ್ದಾನೆ. ಈ ಪರಮಾತ್ಮನ ಕೊಟ್ಟಿರ್ತಕ್ಕಂಥ ಈ ಪಂಚಭೂತಗಳನ್ನ ಬಳಸ್ಕೊಂಡು ಪ್ರತಿಯೊಂದು ಪಕ್ಷಿಗಳು, ಪ್ರಾಣಿಗಳು ಬಹಳ ಸಂತೋಷವಾಗಿ ಈ ಪರಿಸರ ಪ್ರಜ್ಞೆಯನ್ನು ಇಟ್ಟುಕೊಂಡು ಚೆನ್ನಾಗಿ ವಾತಾವರಣ ನಿರ್ಮಾಣ ಮಾಡ್ಲಕತ್ತವ. ಆದ್ರೆ ಸ್ವಾರ್ಥಿ ಆಗಿರ್ತಕ್ಕಂಥ ಮಾನವ ಮಾತ್ರ ಈ ಪ್ರಕೃತಿಯನ್ನು ಅಗದು 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 ಎಲ್ಲಿ ಬೇಕಲ್ಲ ಹೊಲಸು ಮಾಡ್ತಾ ಇದ್ದಾನ, ತನ್ನ ಸ್ವಾರ್ಥಕ್ಕಾಗಿ ಈ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನ. ಪರಮಾತ್ಮನಿಗೆ ಬಹಳ ನೋವಾಯಿತಂತ. ಅದಕ್ಕಾಗಿ ಈ ಒಂದು ನಾನು ಕಟ್ಟಿರ್ತಕ್ಕಂಥ ಒಂದು ಮಹಾಮನೆ ಸ್ವಾರ್ಥಿ ಮನುಷ್ಯ ಹಾಳು ಮಾಡ್ತಾನಂತೇಳಿ ಯುಗಕ್ಕೊಮ್ಮೆ ಒಬ್ಬೊಬ್ಬ ಮಹಾತ್ಮರ ಕಳಿಸ್ತಾನಂತೆ. ಹಂಗೆ 1000 ವರ್ಷಗಳಿಗೆ ಒಮ್ಮೆ ಬಂದಿರತಕ್ಕಂಥ ಪರಮಾತ್ಮನ ಮಗ ವಿಶ್ವಗುರು ಬಸವಣ್ಣನವರು ಇಲ್ಲಿ ಬಂದು ಸತ್ಯ, ನ್ಯಾಯ, ಧರ್ಮ, ನೀತಿ, ಪರೋಪಕಾರ, ದಯಾ, ಅನುಕಂಪ, ಮಾನವೀಯತೆಯಿಂದ ಈ ಜಗತ್ತನ್ನ ಒಳ್ಳೆ ರೀತಿಯಿಂದ ಸೃಷ್ಟಿ ಮಾಡಿ ಪರಮಾತ್ಮನ ಕಳಿಸಿರ್ತಕ್ಕಂಥ ಒಂದು ಮಣಿಹವನ್ನು ಹೊತ್ತು ಬಹಳ ಚೆನ್ನಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ಸುಮಾರು 100 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 100 ವರ್ಷಗಳ ಕಾಲ ಚೆನ್ನಾಗಿಟ್ಟರು. ಅದರ ನಂತರದಲ್ಲಿ ಇವತ್ತು 900 ವರ್ಷಗಳಾಗಿವೆ. ಇವತ್ತಿಗೂ ಸಹಿತ ನಾವು ಬಸವಣ್ಣವರು ಬಿಟ್ಟು ಹೋಗಿರ್ತಕ್ಕಂಥ ಚಿಂತನೆಗಳಿಂದ ಸಮಾಜ ಸ್ವಚ್ಛ ಮಾಡಬೇಕು, ಸಮಾಜ ಸುಧಾರಣೆ ಮಾಡಬೇಕು. ಸಮಾಜದಲ್ಲಿ ಆಗ್ತಕ್ಕಂಥ ಅನೈತಿಕ ಚಟುವಟಿಕೆಗಳು, ಸಮಾಜದಲ್ಲಿ ಆಗ್ತಕ್ಕಂಥ ಅಸಹಿಷ್ಣುತೆ, ಸಮಾಜದಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳು, ಸಮಾಜದಲ್ಲಿ ಆಗ್ತಕ್ಕಂಥ ದುರ್ಗತಿ, ದುಶ್ಚಟ ಇವೆಲ್ಲವುದರಿಂದ ದೂರ ಮಾಡಬೇಕಂತಲೇ ಅವರ ಹೆಸರಿನ ಮೇಲೆ ಇವತ್ತು ಬಸವ ಜಯಂತಿ ಉತ್ಸವವನ್ನು ಮಾಡಿ ಇನ್ನೂ ಸ್ವಚ್ಛ ಮಾಡ್ಕೊಂತ ಹೋಗ್ಬೇಕಂತ ಬಯಸ್ತೀವಿ. 1% ಸಹಿತ ಸ್ವಚ್ಛ ಆಗ್ಲಿಕ್ಕೆ ತಯಾರಿಲ್ಲ. ಆದರೂ ಪರಮಾತ್ಮನ ಒಂದು ಭಾವದಲ್ಲಿ 1% ಆದರೂ ಪ್ರಯತ್ನ ಮಾಡ್ಲಿಕ್ಕತ್ತೀವಲ್ಲ, ಅದಕ್ಕಾಗಿ ನಮಗೆ ನಾವೇ ಅಭಿಮಾನ ಪಟ್ಟುಕೊಂಡು ಜೋರಾದ ಚಪ್ಪಾಳಿಯೊಂದಿಗೆ ಇವತ್ತು ಬಸವಣ್ಣವರ ಪಕ್ಷದಲ್ಲಿ ಮುನ್ನಡೆಯಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಬಸವಣ್ಣನವರ ಬಗ್ಗೆ ನಾವು ಮಾತಾಡಬೇಕಂತಂದ್ರೆ ಜೇನುಗೂಡಿಗೆ ಕೈ ಹಾಕಿದಂಗೆ ಆಗ್ತದೆ. ಏನ್ರಿ? ಜೇನುಗೂಡಿಗೆ ಕೈ ಹಾಕಿದಂಗೆ ಆಗ್ತದೆ, ಜೇನುಗೂಡಿಗೆ ಕಲ್ಲು ಹೊಡೆದಂಗೆ ಆಗ್ತದೆ. ಜೇನುಗೂಡಿಗೆ ಕಲ್ಲು ಹೊಡೆದ್ರೆ ಮೊದಲಿಗೆ ಜೇನು ಹುಳಗಳು ಬಂದು ಕಚ್ತಾವೆ, ಆದರೆ ನಮ್ಮೆಲ್ಲರಿಗೂ ಏನು ಸಿಗುತ್ತೆ? ಜೇನುತುಪ್ಪ ಸಿಗ್ತದೆ. ಹಾಗೆ ಬಸವಣ್ಣವ್ರ ಬಗ್ಗೆ ಕೆಲವು ಕ್ರಾಂತಿಕಾರಿ ವಿಚಾರಗಳನ್ನು ಮಾತಾಡ್ತಾ ಹೋದ್ರು. ಆದರೆ ಬಸವಣ್ಣವ್ರ ಬಗ್ಗೆ
ತಾತ್ಸಾರ ಮನವನ್ನು ಹೊಂದಿರತಕ್ಕಂಥವ್ರು. ಬಸವಣ್ಣವ್ರ ಬಗ್ಗೆ ತಿಳ್ಕೊಳ್ಳಾರಂಥ ವ್ಯಕ್ತಿತ್ವರು ಬಸವಣ್ಣವ್ರ ಬಗ್ಗೆ ಮಾತಾಡಿದ ತಕ್ಷಣ ಉಗ್ರವೇಷ ತಾಳ್ತಾರ. ಆದರೆ ಬಸವಣ್ಣನವ್ರನ್ನ ಶಾಂತ ಮನಸ್ಸಿನಿಂದ, ಬಸವಣ್ಣನವ್ರನ್ನ ಮಾತೃಭಾವದಿಂದ, ಬಸವಣ್ಣವ್ರನ್ನ ನೀತಿ ಮಾರ್ಗದಿಂದ ಒಂದು ವೇಳೆ ಅರ್ಥ ಮಾಡ್ಕೊಂಡ್ರಂದ್ರೆ ಬಹುಶಃ ನಿಮಗೇನಾದರೂ ಸ್ವರ್ಗ ಸುಖ ಸಿಗ್ತದ ಸತ್ತ ಮೇಲೆಲ್ಲ ಬಸವಣ್ಣವ್ರ ವಚನಗಳಲ್ಲೇ ಸ್ವರ್ಗ ಸುಖ ಸಿಗಲಿಕ್ಕೆ ಸಾಧ್ಯ. ಇವತ್ತು ಬಸವಣ್ಣನವರು ಇಲ್ಲ ನಮಗೆ. ಹೂ ಈಸ್ ಬಸವಣ್ಣ ಅಂತ ನಾವು ಕೇಳಿದಾಗ, ಬಸವಣ್ಣನವರು ಯಾರು ಅಂತ ನಾವು ಕೇಳಿದಾಗ, ಬಸವಣ್ಣನವರು ಒಬ್ಬ ಅದ್ಭುತವಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡಿ ಸಮಾಜ ಸುಧಾರಣೆಯನ್ನು ಮಾಡಿರ್ತಕ್ಕಂಥ ಸಾಮಾಜಿಕ ಅಧಿಕಾರರು. ಬಸವಣ್ಣನವರು ಯಾರು ಅಂತ ಕೇಳಿದಾಗ, ಈ ಜಗತ್ತು ವಿಶ್ವ ಆರ್ಥಿಕವಾಗಿ ಸದೃಢ ಆಗಬೇಕಂತೇಳಿ ಹಗಲಿರುಳು ಶ್ರಮಿಸಿರ್ತಕ್ಕಂಥ ಒಂದು ಆರ್ಥಿಕ ತಜ್ಞರು. ಬಸವಣ್ಣವರು ಯಾರು ಅಂತ ಕೇಳಿದಾಗ, ಯಾರನ್ನ ಶತಶತಮಾನಗಳ ಕಾಲ ಶೋಷಿಸಿದ್ರು, ಯಾರನ್ನ ಶತಶತಮಾನಗಳ ಕಾಲ ಇವ್ರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ರು, ಯಾರನ್ನ ಶತಶತಮಾನಗಳ ಕಾಲ ಮೈಲಿಗೆಯಿಂದ ಹತ್ರನೂ ಬಿಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲವೋ ಅಂಥವ್ರ ಹೃದಯವನ್ನ ಗೆದ್ದು ಅವರಿಗೆ ಸೂರನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಮಹಾಮಾನವತವಾದಿ ವಿಶ್ವಗುರು ಬಸವಣ್ಣನವರು. ಯಾರು ಬಸವಣ್ಣನವರು ಅಂತಂದ್ರೆ, ತಾಯಂದಿರು ಇವತ್ತೆಲ್ಲ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದಿರಿ. ನೀವು ತಾಯಂದಿರು ಬಹಳ ಚೆನ್ನಾಗಿ ಸೇರಿದಿರಿ. ಹೆಣ್ಣು ಮಕ್ಕಳು ಇವತ್ತು ಅರ್ಥ ಮಾಡ್ಕೋಬೇಕು. ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬಹುಶಃ ನೋವಾದ್ರೆ ನಿಮ್ಮ ನೋವು ನಮಗೆ ಕೊಡ್ರಿ, ಹೇಳಿರ್ತಕ್ಕಂಥ ಸಂತಸ ಮಾತ್ರ ನೀವು ಇಳ್ಕೊಳ್ರಿ. ಇವತ್ತು ನಿಮಗೆ ಸ್ವತಂತ್ರ ಕೊಟ್ಟವರು ಪೂಜೆ ಮಾಡ್ತಕ್ಕಂಥ ಲಕ್ಷ್ಮಿ ಅಲ್ಲ, ನಿಮಗೆ ಸ್ವತಂತ್ರವನ್ನು ಕೊಟ್ಟವರು ಮೊದಲು ಪೂಜೆಗೊಳ್ಳತಕ್ಕಂಥ ಗಣೇಶ ಅಲ್ಲ, ನಿಮಗೆ ಸ್ವತಂತ್ರವನ್ನು ಕೊಟ್ಟವರು ಮುಕ್ಕೋಟಿ ದೇವತೆಗಳಲ್ಲ, ನಿಮಗೆ ಧಾರ್ಮಿಕ ಸ್ವತಂತ್ರವನ್ನು ಕೊಟ್ಟವರು ವಿಶ್ವಗುರು ಬಸವಣ್ಣನವರು. 8 ವರ್ಷದ ಬಾಲಕ ಬಸವಣ್ಣ ಹೇಳಿದ್ರು ಬಹಳ ಚಂದ. ತಾಯಂದರೆ 8 ವರ್ಷದ ಮಕ್ಕಳನ್ನು ನೀವು ಕಳ್ಕೊಳ್ಳೋಕ್ಕೆ ಇಷ್ಟಪಡಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಚಿಂತನೆಯನ್ನು, ಒಂದು ವಿಚಾರವನ್ನು ತಂದೆ ತಾಯಿಗಳಿಗೆ ಹೇಳಿ, ನಾನು ನನ್ನನ್ನು ಎತ್ತಿರ್ತಕ್ಕಂಥವ್ರು ಹೆಣ್ಣು, ನನ್ನ ಜೊತೆ ಒಡನಾಡ್ತಕ್ಕಂಥವಳು ಹೆಣ್ಣು, ನನ್ನ ಜೊತೆಗೆ ಹುಟ್ಟಿರ್ತಕ್ಕಂಥವಳು ಹೆಣ್ಣು, ಅಕ್ಕನಾದವಳು ಹೆಣ್ಣು, ಅವ್ವನಾದವಳು ಅಮ್ಮನಾದವಳು ಹೆಣ್ಣು, ನನ್ನನ್ನು ಎತ್ತು ಒತ್ತು ಸಾಕಿ ಬೆಳೆಸ್ತಕ್ಕಂಥ ಒಂದು ಹೆಣ್ಣು ಕುಲ. ಇಂಥ ಒಂದು ಹೆಣ್ಣು ಕುಲಗೆ ನೀವು ಮಾನ ಮರ್ಯಾದೆ ಗೌರವ ಧಾರ್ಮಿಕ ಸ್ವತಂತ್ರವನ್ನು ಕೊಡಲಾರದೆ ಇನ್ನು ಯಾರಿಗೆ ಕೊಡ್ತೀರಿ ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಹೆಣ್ಣಿನ ಕಣ್ಣೀರನ್ನು ಒರೆಸಿ ಹೆಣ್ಣು ಕುಲಕ್ಕೆ ಶೋಷಣೆ ಮಾಡುವಂಥ ಸಂದರ್ಭದಲ್ಲಿ ಹೆಣ್ಣನ್ನು ಸಾಕ್ಷಾತ್ ದೇವತೆ, ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನನ್ನಷ್ಟು ಮಟ್ಟಿಗೆ ಗುರು ಬಸವಾದಿ ಶರಣರು ಚಿಂತನೆ ಮಾಡಿದ್ರಲ್ಲ, ಸಾಮಾನ್ಯ ಅಲ್ಲ. ತಾಯಂದ್ರೆ ಹಿಂದೆ ಕುಂತಿದ್ರೆ ಕೆಲವರೆಲ್ಲ ಬಸವಣ್ಣನವ್ರನ್ನ ಈಗ ಅರ್ಥ ಮಾಡ್ಕೋಬೇಕಂತ ಬಂದವರು. ಇವರೆಲ್ಲ ಗೊತ್ತಿದೆ, ಇವರೆಲ್ಲರಿಗೂ ಬಸವಣ್ಣನವ್ರು ನಮಗೆ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಸಾಮಾನ್ಯ ಅಲ್ಲ. ನೋಡ್ರಿ, ಬಸವಣ್ಣವ್ರು ಎಷ್ಟು ಚಂದ ಹೇಳ್ತಾರ, ಹೆಣ್ಣನ್ನ ಮಾಯೆಗೋಲಿಸಿದ್ರು, ಹೆಣ್ಣನ್ನ ನಾಯಿಗೋಲಿಸಿದ್ರು, ಹೆಣ್ಣನ್ನ ಪಶು ಪಕ್ಷಿಗಳಿಗೆ ಹೋಲಿಸಿದರು. ಹೆಣ್ಣು ನಮ್ಮ ಮನೆಯಲ್ಲಿ ಸ್ವತಂತ್ರವಾಗಿ ಬದುಕ್ತಕ್ಕಂಥ ಒಂದು ಹೆಣ್ಣನ್ನು 4 ಗೋಡೆಗಳಲ್ಲಿ ಸೀಮಿತಳಾಗಿ ಅವಳು ಪುರುಷ ಪ್ರಧಾನವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳನ್ನು ಏರಬೇಕಷ್ಟೇ ಅಂತ ತಿಳ್ಕೊಂಡು ಯಂತ್ರ ಮಾಡಿರ್ತಕ್ಕಂಥ ದಿನಮಾನದಲ್ಲಿ ಹೆಣ್ಣಿಗೆ ಆ ಶೋಷಣೆಯಿಂದ ಹೊರಗಡೆ ತಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸ್ವತಂತ್ರವನ್ನು ಕೊಟ್ಟರಲ್ಲ ಬಸವಣ್ಣವ್ರನ್ನ. ಅದಕ್ಕೆ ನಾನು ನಿಮಗೆ ಕೈ ಮುಗಿದು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ 108 ದೇವರಗಳ ಮಧ್ಯದಲ್ಲಿ ಸೆಂಟ್ರದಲ್ಲಿ ಬಸವಣ್ಣನವರನ್ನು ಕೂಡಿಸ್ಕೊಂಡು ಸುಪ್ರಭಾತ ಸಮಯದಲ್ಲಿ ನಮಗಾಗಿ ಒಂದು ಸ್ವತಂತ್ರದ ಬಾಗಿಲನ್ನು ತೆರೆದಂತ ಕೈ ಮುಗಿದರೆ ಆವಾಗ ಬಸವಣ್ಣವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಿಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಬಸವಣ್ಣನವರನ್ನ ಒಂದಿಷ್ಟು ನಾವು ಬರೀ ಭಾಷಣದೊಳಗಡೆ ತಿಳ್ಕೊಳ್ಳಾರದೆ ಭಾವನಾತ್ಮಕವಾಗಿ ತಿಳ್ಕೊಂಡು ಬಸವಣ್ಣನವ್ರನ್ನ ಅರ್ಥ ಮಾಡಿಕೊಂಡ್ರೆ ಬಹುಶಃ ಈ ಜಗತ್ತಿನಲ್ಲಿ ಬಸವಣ್ಣನವ್ರನ್ನ ಬಹಳ ಬೇಗ ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ದುರದೃಷ್ಟವಶಾತ್ ನಾವು ಭಾರತದಲ್ಲಿ ಬಸವಣ್ಣನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಭಾರತದ ಐಕ್ಯಾನ್, ಇವತ್ತು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಕರ್ನಾಟಕ ಘೋಷಣೆ ಮಾಡಿದೆ. ಇವತ್ತು ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಟ್ ಅಂತ ನಾವು ಕರಿತಾ ಇದ್ದೀವಿ. ಶಿವಾಜಿ ಮಹಾರಾಜರು ಮಾಡಿರ್ತಕ್ಕಂಥ ಒಂದು ತ್ಯಾಗ ಬಲಿದಾನ ಎಷ್ಟು ದೊಡ್ಡದಿದೆಯೋ ಅದಕ್ಕಿಂತ 1000 ಪಟ್ಟು ಬಸವಣ್ಣನವರು ಮಾಡಿದ್ದಾರೆ. ಅದು ಕೇವಲ ಕರ್ನಾಟಕದಲ್ಲೇ ನಾವು ಸಾಂಸ್ಕೃತಿಕ ನಾಯಕ ಅಲ್ಲ, ಭಾರತದ ಅಷ್ಟೇ ಅಲ್ಲ, ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂದ್ರೂ ಸಹಿತ ಬಸವಣ್ಣನವ್ರನ್ನ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವ್ಯಕ್ತಿತ್ವ ಬಸವಣ್ಣವರು. ತಾಯಿ ಮನೆ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ತಾಯಿ ಅಂದರೆ ಹೆಂಗೆ ಬಸವಣ್ಣನವರು ತಾಯಿ ತಂದೆಗೆ ಒಪ್ಪಿಸ್ತಾರೆ ಅನ್ನೋದು ನೋಡಬೇಕು. ಮನೆ ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಆಚಾರ ದೇವರು
ಆಚಾರ್ಯರು ದೇವರು, ತಂದೆ ದೇವರು, ತಾಯಿ ದೇವರು ಅಂತ ತಿಳ್ಕೊ ಮಗ, ಮನೆ ಬಿಟ್ಟು ಹೋಗ್ಬೇಡಪ್ಪ, ತಂದೆ ಎದುರು ಮಾತಾಡಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ ತಾಯಿ. ಅವಾಗ ತಾಯಿಗೆ ಬಸವಣ್ಣವ್ರಂತರ, ನೋಡವ ನಿಮಗೋಸ್ಕರ ನಾನು ನ್ಯಾಯ ಕೇಳ್ತಾ ಇದ್ದೀನಿ, ನೀವೇ ಈ ರೀತಿ ಅಂತಂದ್ರೆ ಮುಂದೆ ಯಾರು ನಿಮಗೆ ನ್ಯಾಯ ಕೊಡಿಸೋರು? ನಾನು ಇವತ್ತು ನಿಮ್ಮ ಹೊಟ್ಟೆಯಿಂದ ಹುಟ್ಟು ಬಂದಿದ್ದಕ್ಕೋಸ್ಕರವಾಗಿ ನನಗೆ ಮಗ ಅಂತ ತಿಳ್ಕೊಂಡಿರಿ, ನಿಮ್ಮ ಸಂಪ್ರದಾಯವನ್ನು ಆಚರಣೆ ಮಾಡುವಂತ ಮಗ ಅಂತ ತಿಳ್ಕೊಂಡಿರಿ. ಆದ್ರೆ ನಿಜವಾಗಿ ನಾನು ಯಾರ ಮಗ ಅಂತಂದ್ರ ಪರಮಾತ್ಮನ ಮಗ ಅಂತ ಹೇಳ್ತಾರೆ. ಉದಾಹರಣೆ ಏನು ಹೇಳ್ತಾರೆ ಅಂತಂದ್ರ, ನೋಡ್ರಿ, ಕಾಗೆನೂ ನೋಡಿದಿರಿ ನೀವು, ಕೋಗಿಲೆನೂ ನೋಡಿದಿರಿ. ಕಾಗೆನೂ ಕಪ್ಪಿರ್ತದೆ, ಕೋಗಿಲೆನೂ ಕಪ್ಪಿರ್ತದೆ. ಆದರೆ ಏನು ಆಶ್ಚರ್ಯ ಅಂತಂದ್ರ, ಕಾಗೆ ತತ್ತಿ ಹಿಡ್ತದ, ಅದಕ್ಕೆ ಎಣಸ್ಲಕ್ಕೆ ಬರೋದಿಲ್ಲ. ಕೋಗಿಲೆ ತತ್ತಿ ಹಿಡ್ತದ, ಎಣಸ್ಲಕ್ಕೆ ಬರ್ತದ. ಕಾಗೆ ತತ್ತಿ ಇಟ್ಟರು ಸಹಿತ ಮರಿ ಮಾಡ್ತದ, ಕೋಗಿಲೆ ತತ್ತಿ ಇಟ್ಟರು ಮರಿ ಮಾಡ್ಲಕ್ಕೆ ಬರಲ್ಲ. ಅದು ಏನು ಮಾಡ್ತದಂದ್ರೆ ಕತ್ತು ಹೋಗಿ ಕಾಗೆ ಗೂಡ್ನಾಗ ಇಟ್ಟು ಬರ್ತದೆ. ಕಾಗೆ ಗೂಡ್ನಾಗ ಇಟ್ಟು ಬರ್ತದೆ, ಅದು ಕಾಗೆ ಮರಿ ಮಾಡಲಿ ಅಂತ ಹೇಳಿ. ಅವಾಗ ಕಾಗೆ ಗೂಡಿನಲ್ಲಿ 2 ಕಾಗೆ ಮರಿ ಅಂದರೆ ತತ್ತಿಗಳು, ಆಮೇಲೆ 2 ಕೋಗಿಲೆ ತತ್ತಿಗಳು ಅದರೊಳಗಡೆ ಇರ್ತಾವೆ. ಎಷ್ಟಾದವು? 2 + 2 4 ಆದವು. ಆದರೆ ಕಾಗೆಗೆ ಎಣಸಕ್ಕೆ ಬರಲಾರ ಸಂಬಂಧ ಇವನು ನನ್ನ ತತ್ತಿಗಳೇ ಅಂತ ತಿಳ್ಕೊಂಡು ಮೊಟ್ಟೆಗಳು ಅಂತ ಹೇಳಿ ಅವಕ್ಕೆ ಕಾವು ಕೊಟ್ಟು ಪ್ರೀತಿಯಿಂದ ಮರಿ ಮಾಡಿಬಿಡುತ್ತದೆ. ಯಾವಾಗ ಮರಿ ಮಾಡ್ತದೋ ಈ ಕಡೆ ಕಾಗೆ 2 ಮರಿಗಳು ಕಾಕ ಅಂತ ಕೂಗ್ತವ, ಈ ಕಡೆ ಕೋಗಿಲ ಮರಿಗಳು ಕುಹು ಅಂತ ಕೂಗ್ತವ. ಅವಾಗ ಕಾಗೆ ಬರ್ತದೆ ಕೋಗಿಲ ಮರಿಗಳ ಹತ್ರ, ನೀವು ನನ್ನ ಮಕ್ಕಳು, ನಾನು ಕಾವು ಕೊಟ್ಟು ನಿಮಗೆ ಮರಿ ಮಾಡಿದ್ದೀನಿ, ಅದಕ್ಕೆ ನೀವು ಕಾಕ ಅನ್ನಬೇಕು ಅಂತ. ಅವಾಗ ಮರಿಗಳಂತವ, ನೋಡು ತಾಯಿ, ನೀನು ನಮಗೆ ಕಾವು ಕೊಟ್ಟು ಮರಿ ಮಾಡಿದ್ಯಾ, ಭಾಳ ಥ್ಯಾಂಕ್ಸ್, ದೊಡ್ಡದು ಕೃತಜ್ಞತೆಗಳು. ಆದರೆ ನಿಜವಾಗಿ ನಾವು ಯಾರ ಮಕ್ಕಳು ಅಂತಂದ್ರೆ ಕೋಗಿಲೆ ಮಕ್ಕಳಿದ್ದೀವಿ, ಅದಕ್ಕಾಗಿ ಕ್ಷಮಿಸು ಅಂತ ಹೇಳ್ತಾವೆ. ಅವಾಗ ಅದು ಕುಕ್ಕಿ ವಾಪಸ್ ಕಳಿಸ್ಬಿಡ್ತದೆ. ಹಾಗೆ ಬಸವಣ್ಣವ್ರ ತಾಯಿ ತಂದೆಗೆ ಹೇಳ್ತಾರ, ಭೀಮ ಪುರಾಣದಲ್ಲಿ ಭಾಳ ಚಂದ ಬೆಳಿತಾರೆ. ನೋಡಮ್ಮ, ನಾನು ನಿಮ್ಮ ಗರ್ಭದಲ್ಲಿ ಹುಟ್ಟಿರ್ಬೋದು, ನಾನು ನಿಜವಾಗ್ಲೂ ಪರಮಾತ್ಮನ ಮಗು. ಪರಮಾತ್ಮನಿಗೆ ಒಂದು ಸ್ವತಂತ್ರ ಅಸ್ತಿತ್ವ ಇಲ್ಲ. ಪರಮಾತ್ಮನು ಸ್ವತಃ ಮನುಷ್ಯ ಜನ್ಮವನ್ನು ತಗೊಂಡು ಇರೋದಿಲ್ಲ. ನಿಮ್ಮಂಥವರ ಗರ್ಭದಲ್ಲಿ 1000 ವರ್ಷಕ್ಕೊಮ್ಮೆ ಒಂದು ಸತ್ಯವಾಗಿರ್ತಕ್ಕಂಥ ಸಣ್ಣ ಮಗುವನ್ನ ಹಾಕುತ್ತಾನ. ಆಗ ಜ್ಞಾನ ಕೊಟ್ಟವನು ಅವನೇ, ಸತ್ಯದಲ್ಲಿ ಮಾರ್ಗದಲ್ಲಿ ನಡೆಗೆ ಕೊಟ್ಟವನು ಅವನೇ. ಹಾಗಾಗಿ ನಾನು ನಿಜವಾಗಲು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದರೂ ಸಹಿತ ನನ್ನ ಚಿಂತನೆಗಳು, ನನ್ನ ಭಾವನೆಗಳು, ನನ್ನ ವಿಚಾರಗಳು, ನನ್ನ ಸತ್ಯವಂತಿಕೆ ಮಾತುಗಳು, ನ್ಯಾಯವಾದ ಮಾತುಗಳು ಯಾರು ಅಂತಂದ್ರೆ ಅವು ಪರಮಾತ್ಮನ ಕೊಟ್ಟನ. ಹಾಗಾಗಿ ನನಗೆ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ಪರಮಾತ್ಮನೇ. ನೀವು ಲೌಕಿಕವಾಗಿ ನನ್ನ ಇಟ್ಕೊಂಡ್ರೆಷ್ಟು ಬಿಟ್ಟರೆಷ್ಟು, ಆದರೆ ನಾನು ಸತ್ಯವನ್ನು ಅರಿಸ್ಕೊಂಡು ಹೋಗ್ತೀನಂತ ಕೇವಲ 8 ವರ್ಷದಲ್ಲಿ ಮನೆ ಬಿಡ್ತಾನಲ್ಲ. ಈ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಸವ ಜಯಂತಿ ಆಚರಣೆ ಮಾಡೋದಕ್ಕೆ ನಾವು ಏಬಲ್ ಆಗ್ತೀವಿ. ತಾಯಂದ್ರೆ ಇವತ್ತು ನಾವು ಅರ್ಥ ಮಾಡ್ಕೋಬೇಕು. ಸಂತ ಜ್ಞಾನೇಶ್ವರ ಮಹಾರಾಜರು ಕೇವಲ 8 ವರ್ಷದಲ್ಲಿ ತಮ್ಮ ಒಂದು ಜ್ಞಾನವನ್ನು ಹೊರ ಹಾಕ್ತಾರೆ. ಅದೇ ರೀತಿಯಾಗಿ ಬಸವಣ್ಣವರು 8 ವರ್ಷದಲ್ಲಿ ಮನೆಯನ್ನು ಬಿಡ್ತಾರೆ. ಮನೆ ಬಿಟ್ಟ ಮೇಲೆ ಅವರು ಮಾಡಿರ್ತಕ್ಕಂಥ ಒಂದು ಕ್ರಾಂತಿ 1, 2 ಅಲ್ಲ, ಅಸಾಮಾನ್ಯವಾಗಿರ್ತಕ್ಕಂಥ ತಿಂಗಳಗಟ್ಟೆಲ್ಲ, ವರ್ಷಗಟ್ಟಲೆ ಅವ್ರ ವಿಚಾರಗಳು ಹೇಳಲು ಸಹಿತ ಕಡಿಮೆ ಇದೆ. ಒಂದು ಕಡೆ ಅಥಣಿ ಶಿವಯೋಗಿಗಳು, ಬಹುಶಃ ನಿಮಗೆ ಗೊತ್ತದೋ ಇಲ್ಲೋ, ಅಥಣಿ ಅಂತಕ್ಕಂಥ ಕರ್ನಾಟಕದಲ್ಲಿ ಇದೆ, ಅಥಣಿ ತಾಲೂಕು. ಅಲ್ಲಿ ನಮ್ಮ 12ನೇ ಶತಮಾನದ ಚಿಂತನೆಗಳನ್ನು ಮೈಗೂಡಿಸ್ಕೊಂಡು ಬಂದಿರತಕ್ಕಂಥ 200 ವರ್ಷಗಳ ಆಚೆ ಇರತಕ್ಕಂಥ ಒಬ್ಬ ಶಿವಯೋಗಿ, ಅಥಣಿ ಶಿವಯೋಗಿ. ಆತ ನಂತರ ಬಂದು ಆ ಒಂದು ಯೋಗಿ ಹತ್ರ ಬಂದು ಕೆಲವರು ಬಸವ ಪುರಾಣ ಓದ್ಕೊಂತ ಕುಂತಿರ್ತಾರ. ಓದ್ಕೊಂತ ಕೂಡುವಂಥ ಸಂದರ್ಭದಲ್ಲಿ ಸುಮಾರು 18 ವರ್ಷದಿಂದ ಬರೀ ಬಸವ ಪುರಾಣ ವಚನಗಳನ್ನು ಓದ್ಕೊಂತ ಇರ್ತಾರೆ. ಒಬ್ಬ ವ್ಯಕ್ತಿ ಬಂದು ಏನ್ ಮಾಡ್ತಾರ, ಏನ್ರಿ ಪೂಜ್ಯರು ನೀವು 18 ವರ್ಷದಿಂದ ನೋಡ್ತಾ ಇದ್ದೀನಿ, ಬರೀ ವಚನಗಳು ಓದ್ತೀರಿ, ಬಸವ ಪುರಾಣವನ್ನೇ ಓದ್ತೀರಿ, ಅದನ್ನೇ ಹೇಳ್ತೀರಿ, ನಿಮಗೆ ಬೇರೆ ಯಾವ ಪುಸ್ತಕ ಸಿಗಲ್ಲ ಅಂತೇಳಿ ಬೇರೊಂದು ಪುಸ್ತಕವನ್ನ ತಂದ್ರಂತ. ಅವಾಗ ಶಿವಯೋಗಿಗಳು ಹೇಳ್ತಾರ, ಇವಾಗ ನಾನು ಹಿಡ್ಕೊಂಡಿರ್ತಕ್ಕಂಥ ವಚನ ಸಾಹಿತ್ಯ ನೋಡು ಮಗ, ನೀನು 18 ವರ್ಷ ಅಂತ ಹೇಳ್ತಿಲ್ಲ, 18 ವರ್ಷ ಅಲ್ಲ, 28 ವರ್ಷ ಅಲ್ಲ, 38 ಅಲ್ಲ, 1000 ವರ್ಷ ಅಲ್ಲ, ಈ ಸೂರ್ಯಚಂದ್ರ ಇರುವವರೆಗೂ ಸಹಿತ ಬಸವಣ್ಣನವರು ಬರೆದಿಟ್ಟು ಹೋಗಿರ್ತಕ್ಕಂಥ ಚಿಂತನೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಲ್ಲ ರಂಗದಲ್ಲಿ ವಚನಗಳಿದ್ದಾವೆ. ನಾವು ಯಾವ ಆಡುಗುಟ್ಟದ ಸೊಪ್ಪಿಲ್ಲ, ಬಸವಣ್ಣವರು ಹೇಳದೇ ಇರತಕ್ಕಂಥ ಒಂದು ಮಾತುಗಳಿಲ್ಲ. ಅಂಥ ಒಂದು ಘನ ವ್ಯಕ್ತಿತ್ವ ಬಸವಣ್ಣವರು. ಶರಣರೇ, ನಿಮಗೆ ಒಂದು ಮಾತನ್ನು ಹೇಳ್ತೀರಿ, ನಿಜಕ್ಕೂ ಸಹಿತ ಬಸವಣ್ಣನವರ ಬಗ್ಗೆ ನಾವು ಹೇಳೋದು ಮಾತು ದೊಡ್ಡದಲ್ಲ, ನಮ್ಮ ಕುಮದಾಳೆಯವರು ಹೇಳೋದು ಮಾತು ದೊಡ್ಡದಲ್ಲ. ಇಲ್ಲೊಂದು ಆಯೋಜನೆ ಮಾಡಿ ಇಲ್ಲಿ ಒಂದು ಯಾವುದೋ ಬಸವಣ್ಣನವರ ಬಗ್ಗೆ ಒಂದು ನೃತ್ಯ, ನಾವು ಒಂದು ವಚನ ಪಠಣ ಮಾಡ್ತೀವಿ ಅನ್ನೋದು ದೊಡ್ಡ ಮಾತಲ್ಲ.
ಮಾತಲ್ಲ. ಒಬ್ಬ ಅಲ್ಲಮ ಪ್ರಭು ದೇವರಂತ ಅಲ್ಲಮ ಪ್ರಭು ದೇವರು ಅವ್ರು ಎಂಥ ಯೋಗಿಗಳ್ರಿ. ಅವರು ಬಸವಣ್ಣವರ ಬಗ್ಗೆ ಬರೀತಾರೆ. ಶಿವ ಗುರುವೆಂದು ಬಲ್ಲಾತನ ಗುರು, ಶಿವ ಲಿಂಗವೆಂದು ಬಲ್ಲಾತನ ಗುರು, ಶಿವ ಜಂಗಮವೆಂದು ಬಲ್ಲಾತನ ಗುರು, ಶಿವ ಪ್ರಸಾದವೆಂದು ಬಲ್ಲಾತನ ಗುರು, ಶಿವ ಆಚಾರವೆಂದು ಬಲ್ಲಾತನ ಗುರು, ಇಂತಿ ಪಂಚವಿಧವೇ ಪಂಚ ಬ್ರಹ್ಮವೆಂದರಹಿತ ಮಹಾಮಹಿಮ ಸಂಗನ ಬಸವಣ್ಣನ ಎನಗೆಯು ಗುರು ನಿಮಗೆಯು ಗುರು ಜಗವೆಲ್ಲವೂ ಗುರು ಕಾಣ ಗುಹೇಶ್ವರ ಅಂತ ಹೇಳ್ತಾರೆ. ನೋಡ್ರಿ, ಇವತ್ತು ಬಸವಣ್ಣವರಂದ್ರ ಸಂಸಾರಿಕರು, ಬಸವಣ್ಣವರಂದ್ರ ವೈಚಾರಿಕರು, ಬಸವಣ್ಣವರಂದ್ರ ನಮ್ಮ ಭಕ್ತ ಅಂತ ಹೇಳ್ಕೊಂಡು ತಾವು ಮೆರೆದು ಬಸವಣ್ಣವ್ರನ್ನ ಕೆಳಗಾಗಿರ್ತಕ್ಕಂಥ ಈ ಸ್ವಾಮಿಗಳ ಲೋಕದಲ್ಲಿ ಬಸವಣ್ಣವ್ರು ಎಷ್ಟು ದೊಡ್ಡವರು ಅನ್ನೋದನ್ನ ನಾವು ನೀವು ಈ ಸ್ವಾಮಿಗಳು ಹೇಳೋದಲ್ಲ, ಸಾಕ್ಷಾತ್ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರ. ಬಸವಣ್ಣನವರು ಕೇವಲ ನಮಗೂ ನಿಮಗಷ್ಟೇ ಗುರು ಅಲ್ಲ, ಸಾಕ್ಷಾತ್ ದೇವರಿಗೂ ಗುರು ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಬಸವಣ್ಣವ್ರ ವ್ಯಕ್ತಿತ್ವ ಎಷ್ಟು ದೊಡ್ಡದು. ದ್ವಿತೀಯ ಶಂಭು ಅಂತ ಕರೀತಾರೆ. ಯಾಕೆ ಅಂತಂದ್ರ ಬಸವಣ್ಣನವರು ಬರೋದಕ್ಕಿಂತ ಮೊದಲು ದೇವರನ್ನ ಮೈಲಿಗೆ ಅಂತ ತಿಳ್ಕೊಂಡು 4 ಗೋಡೆಗಳಲ್ಲಿ ಸೀಮಿತ ಮಾಡಿ ಕೆಲವರು ಬರಬೇಕು ಕೆಲವರು ಬರಬಾರದು ಅಂತ ತಿಳ್ಕೊಂಡು ಕೇವಲ ಮಡಿವಂತ ಜನರಿಗೆ, ಪಂಡಿತ ವರ್ಗದ ಜನರಿಗೆ ಮಾತ್ರ ಗುಡಿ ಒಳಗಡೆ ಬಿಟ್ಕೊಂಡಿರ್ತಕ್ಕಂಥ ದಿನಮಾನದಲ್ಲಿ ದೇವರನ್ನೋದು 4 ಗೋಡೆಗಳಲ್ಲಿ ಅಷ್ಟೇ ಇಲ್ಲ, ಪರಮಾತ್ಮನು 4 ಗೋಡೆಗಳಲ್ಲಿ ಕಟ್ಟಡಗಳಲ್ಲಿ ಇರ್ತಕ್ಕಂಥವನು ಪರಮಾತ್ಮ ಅಲ್ಲ. ಈ ದೇಹವನ್ನ ಸೃಷ್ಟಿ ಮಾಡಿ ದೇಹವೇ ದೇಗುಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಒಂದು ಪರಮಾತ್ಮನ್ನ ಹೊರಗಡೆ ಲಿಂಗದ ರೂಪದಲ್ಲಿ ತಂದು ಪ್ರತಿಯೊಬ್ಬರಿಗೂ ಸಹಿತ ಯಾವುದೇ ಜಾತಿ ಮತ ಪಂಥ ಪಂಗಡ ಹೆಣ್ಣು ಮಕ್ಕಳು ಅವರು ಶೋಷಿತರು ದೀನರು ದುರ್ಬಲರನ್ನಾದರೆ ಪ್ರತಿಯೊಬ್ಬರ ಅಂಗದ ಮೇಲೆ ಲಿಂಗವನ್ನ ಕೊಟ್ಟು 770 ಅಮರಗಣಗಳನ್ನ ಪ್ರತಿಯೊಂದು ಕಾಯಕ ವರ್ಗದವನ್ನ ಪ್ರೀತಿಸಿ ಅವರೆಲ್ಲರನ್ನ ಹೃದಯದಲ್ಲಿ ಬಿಟ್ಟುಕೊಂಡು ಅವರ ಹೃದಯದಲ್ಲಿ ಪರಮಾತ್ಮನ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಅದಕ್ಕಾಗಿ ಬಸವಣ್ಣನವರಿಗೆ ದೇವರೇ ಕೃತಜ್ಞತೆ ಸಲ್ಲಿಸಬೇಕು. ನೀನು ಮಡಿವಂತೆ ಜನಗಳಲ್ಲಿ ಕೇವಲ 4 ಜನರಿಗೆ ಉಪಯೋಗವಾದ ಸಂದರ್ಭದಲ್ಲಿ ಇಡೀ ವಿಶ್ವದ ಜನತೆ ನಿನ್ನ ಅಂಗದ ಮೇಲೆ ಇಟ್ಟುಕೊಂಡು ಪ್ರೀತಿಯಿಂದ ನಲ್ಮೆಯಿಂದ ಹಾಡಿದೊಡೆಯನ್ನೊಡೆಯನ ಹಾಡುವೆ, ಬೇಡಿದೊಡೆಯನ್ನೊಡೆಯನ ಬೇಡುವೆ, ಒಡೆಯಂಗೊಡಲ ತೋರಿಯನ್ನ ಬಡತನ ಭಿನ್ನಸಿವೆ ಅಂತ ಹೇಳಿ ಪೂಜಾರಿಗಳ ಯಾವುದೇ ಮಧ್ಯಸ್ಥಿಕೆ ಇಲ್ಲಾರದಂತೆ ನೇರವಾಗಿ ನೀವೇ ಪರಮಾತ್ಮನ ಪೂಜೆ ಮಾಡಂತ ಭಾಗ್ಯವನ್ನ ಕರುಣಿಸಿಕೊಟ್ರಲ್ಲ. ಇಂಥ ಭಾಗ್ಯ ತಾಯಿದ್ರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ತಾಳಿ ಕಟ್ಕೊಂಡ್ರಿ ನೋಡಿ. ಕೆಲವರೆಲ್ಲ ಮದುವೆ ಆದವರು ತಾಳಿ ಕಟ್ಕೊಂಡಿರಿ, ಇನ್ನೂ ಮದುವೆ ಆಗಲಾರದವ್ರು ಇದ್ದೀರಿ. ತಾಳಿ ಯಾರು ಕೊಡುವರಿ? ಯಾವ ಸಿಂಬಲ್? ಗಂಡ ಒಬ್ಬ ನಿಂತಾನೆ ಅಂತ ಸಿಂಬಲ್ ತೋರಿಸ್ತಾರೆ ನೀವು, ಹೌದಲ್ಲ? ಮತ್ತೆ ಇವ್ರನ್ನೂ ಸಹಿತ ನನ್ನ ಹೆಂಡತಿ ಆದಳು ಅಂತೇಳಿ ಇವ್ರಿಗೆ ಯಾವ ಸಿಂಬಲ್ ಇಲ್ಲ. ಅದೇವೇನ್ರಿ? ನಿಮಗೆ ಕಾಲುಂಗ್ರ ಇಲ್ಲ, ತಾಳಿನೂ ಇಲ್ಲ, ಏನೂ ಇಲ್ಲ ನಿಮಗೆ. ಮತ್ತು ಇವರಿಗೆ ಸಿಂಬಲ್ ಕಟ್ಟಬೇಕಲ್ಲ, ಮತ್ತೆ ಏನು ಕಟ್ತೀರಿ? ನಾಳೆ ತಾಳಿ ಕಟ್ತೀರಿ? ಇಲ್ಲ. ಭಾರತದ ಇವತ್ತಿಗೂ ಸಹಿತ ಅಂತ ಬಸವಣ್ಣವರು ಬಂದೋದ್ರು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣಿಗೆ ಎಲ್ಲವೂ ಧಾರ್ಮಿಕ ಕರ್ತವ್ಯ, ಹೌದಲ್ಲ? ಅದಕ್ಕಾಗಿ ಇರಲಿ, ಪರವಾಗಿಲ್ಲ. ಆದರೂ ಒಂದು ಮಾತನ್ನು ತಿಳ್ಕೋಬೇಕು. ನಿಮ್ಮ ಗಂಡಂದರು ತಾಳಿ ಕಟ್ಟಾರ, 100 ವರ್ಷ ಬಾಳಲಿ, ಅವರಿಗೆ ಆಯುಷ್ಯ ದೀರ್ಘಾಯುಷ್ಯ, ನೀವೆಲ್ಲ ಮುತ್ತೈದನ್ನು ಸಂಪಾದನೆ ಮಾಡ್ಕೊಳ್ಳಿ. ಆದರೆ ಒಂದಿಲ್ಲ ಒಂದು ದಿವಸ 10 ವರ್ಷ 20 ವರ್ಷ ಅಥವಾ 30 100 ವರ್ಷಕ್ಕೆ ಗಂಡ ಹೋಗ್ಬಿಡ್ತಾನೆ. ಆಮೇಲೆ ನಿಮಗೇನಂತ ಕರೀತಾರ? ವಿಧವೆ ಅಂತ ಕರೀತಾರೆ. ಯಾವ ಕಾರ್ಯಕ್ರಮಗಳಿಗೂ ಬಿಟ್ಕೊಳ್ಳೋದಿಲ್ಲ. ಆದರೆ ಬಸವಣ್ಣವರು ಎಂಥ ಒಂದು ಭಾಗ್ಯವನ್ನು ಕರುಣಿಸ್ಕೊಟ್ರಂದ್ರ, ಈ ತಾಳಿ ಭೌತಿಕ ಲೌಕಿಕವಾಗಿ ವ್ಯವಹಾರ ಮಾಡತಕ್ಕಂಥ ಗಂಡನ ಕುರುಹಾದರೆ ಅಲೌಕಿಕವಾಗಿ ಶಾಶ್ವತವಾಗಿರ್ತಕ್ಕಂಥ ಮುತ್ತೈದ ಭಾಗ್ಯವನ್ನು ನಾನು ನಿಮಗೆ ಕರುಣಿಸ್ಕೊಡ್ತೀನಿ ಅಂತೇಳಿ ಬಸವಣ್ಣವರು ಎದೆ ಮೇಲೆ ಲಿಂಗ ಕೊಟ್ರಲ್ಲ. ನೀವು ಗಂಡನನ್ನ ಕಳ್ಕೊಂಡ್ರೂ ಪರವಾಗಿಲ್ಲ, ನೀವು ನಿಜ ಮುತ್ತೈದರಾಗಿರ್ತೀರಿ, ಸದಾಕಾಲ ಮುತ್ತೈದರಾಗಿರ್ತೀರಿ. ಇಂಥ ಒಂದು ಭಾಗ್ಯವನ್ನು ಕೊಟ್ರಲ್ಲ ಬಸವಣ್ಣವರು, ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಅದಕ್ಕಾಗಿ ನಮ್ಮ ಹಣೆ ಮೇಲೆ ನಿಜವಾಗಿರ್ತಕ್ಕಂಥ ಶೃಂಗಾರ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ ಮತ್ತು ಎದೆ ಮೇಲೆ ಲಿಂಗ ಇತ್ತಂದ್ರ ಸೋಡ ಕಲ್ಪ ನಾಯಿ ಮನಾಚಿ ಅಂಗವರಿ ಲಿಂಗ ತುಲ ಭೀತಿ ಕೊಣಾಚಿ. ನಿಮಗೆ ಯಾವುದೇ ರೀತಿಯಿಂದ ಮಾಟ ಮಂತ್ರ ತಂತ್ರ ಮತ್ಯಾವುದೇ ಭಯ ಆತಂಕ ದುಗುಡ ಏನೂ ಇಟ್ಕೊಳ್ಳಾರದ ಸುಪ್ರಭಾತ ಸಮಯದಲ್ಲಿ ಯಾರು ಬೇಕಾದರೂ ಲಿಂಗ ಕಟ್ಟಿಕೊಳ್ಳ್ರಿ. ಆ ಜಾತಿ ಈ ಜಾತಿ ಅನ್ನೋದಿಲ್ಲ, ಪ್ರತಿಯೊಬ್ಬರು ಲಿಂಗ ಕಟ್ಟಿಕೊಂಡು ಸುಪ್ರಭಾತ ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಂಡ್ರೆ ಅಂತಂದ್ರೆ ಬಸವಣ್ಣನವರು ಅಭಯ ನೀಡ್ತಾರೆ. ಬಸವಣ್ಣವ್ರ ಮಾತುಗಳು ಸಾಮಾನ್ಯ ಇಲ್ಲ. ಬಸವಣ್ಣನಂದ್ರೆ ಅವರ ನಡೆ ನುಡಿ ತನು ಮನ ಭಾವ
ಎಲ್ಲ ಪುರುಷಮಯವಾಗಿದ್ದು ಅವರು ಮಾತಾಡಿರ್ತಕ್ಕಂಥ ಮಾತುಗಳು ಯಾವುವು ಸುಳ್ಳಲ್ಲ. ಅವರೇ ಸ್ವತಃ ಒಂದು ಆದೇಶ ಅಮಾಂಡ್ಮೆಂಟ್ ತರ ಹೇಳ್ತಾ ಇದ್ದಾರೆ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು. ನೀವು ಯಾವ ಜ್ಯೋತಿಷತ್ರು ಹೋಗೋದು ಬೇಕಾಗಿಲ್ಲ, ಯಾವ ಪಂಚಾಂಗ ಹತ್ರನೂ ಹೋಗೋದು ಬೇಕಾಗಿಲ್ಲ. ನೀವು ಆ ಒಂದು ದೇವರ ಮಂದಿರ ತೆಗೆದು ಈ ಕಡೆ ಮಾಡಬೇಕಾಗಿಲ್ಲ, ಈ ಕಡೆ ತೆಗೆದು ಆ ಕಡೆ ಮಾಡಬೇಕಾಗಿಲ್ಲ. ಪರಮಾತ್ಮ ಸರ್ವವ್ಯಾಪಿ ಓತಪ್ರೋತವಾಗಿ ತುಂಬಿಕೊಂಡಿರ್ತಕ್ಕಂಥ ಪರಮಾತ್ಮನಿಗೆ ಆ ದಿಕ್ಕು ಈ ದಿಕ್ಕು ಕೇಳಬೇಕಾಗಿಲ್ಲ. ನಿಮ್ಮ ಮನೆ ಭವಿಷ್ಯ ನೀವು ಕೇಳಬೇಕಾಗಿಲ್ಲ. ಅಂಗದ ಮೇಲೆ ಲಿಂಗ ಇಟ್ಟುಕೊಂಡು ಒಂದು 5 ನಿಮಿಷ ಪೂಜೆ ಮಾಡಿ ಏನು ಬೇಡದ ಈ ಪರಮಾತ್ಮನ ಬೇಡ್ಬಿಟ್ರೆ ನಿಮಗೆ ಮನೆ ಬೇಕಾ ಕಟ್ಟಬೇಕಂದ್ರೆ ಇಲ್ಲೇ ಬೇಡ್ಕೊಳ್ರಿ. ನಿಮ್ಮ ಮಗನ ಮದುವೆ ಆಗಬೇಕಾ ಇಲ್ಲೇ ಬೇಡ್ಕೊಳ್ರಿ. ನಿಮ್ಮ ಮಗಳ ಮದುವೆ ಆಗಬೇಕಾ ಇಲ್ಲೇ ಬೇಕಲ್ಲಿ. ದೊಡ್ಡದೊಂದು ಕಾರ್ಯಕ್ಕೆ ಕೈ ಹಾಕ್ತಾ ಇದ್ರ, ಒಂದು ದೊಡ್ಡ ಕಂಪನಿಯನ್ನು ಓಪನ್ ಮಾಡ್ತಾ ಇದ್ರ, ಎಲ್ಲ ಪವಿತ್ರತಾ ಭಾವದಲ್ಲಿ ನೀತಿಯಿಂದ ನೀವು ಬದುಕಿ ಲಿಂಗ ಪೂಜೆಯನ್ನ ಮಾಡಿ ಪರಮಾತ್ಮನ ಬೇಡ್ಕೊಳ್ರಿ. ಒಂದು ವೇಳೆ ಆಗಲಿಲ್ಲ ಅಂತ ಮತ್ತೊಂದ್ಸರಿ ಜಯಂತಿಗೆ ನಮ್ಮನ್ನು ಕರೆಯಲಿಕ್ಕೆ ಹೋಗ್ಬೇಕು. ಅಷ್ಟೊಂದು ಅಭಯ ಹೇಳ್ತಾರೆ ನೋಡಿ. ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲ ಕರ್ಮಗಳು. ಮೃತ್ಯು ಅಂದ್ರೆ ಸಾವು, ಅಪಮೃತ್ಯು ಅಂತಂದ್ರೆ ಅಪಘಾತಗಳು, ಆಕ್ಸಿಡೆಂಟ್ಗಳು. ಸುಪ್ರಭಾತ ಸಮಯದಲ್ಲಿ ಪ್ರೀತಿಯಿಂದ ನೀವು ಕುಳಿತುಕೊಂಡು 15 ನಿಮಿಷ ಪೂಜೆ ಮಾಡಿ ಯೋಗ ಸಾಧನೆ ಮಾಡಿಕೊಂಡು ಹೋದ್ರೆ ನಿಮ್ಮ ಜೀವನದಲ್ಲಿ ಗಡಿಬಿಡಿ ಇರೋದಿಲ್ಲ. ಎಂಥದೇ ಪರಿಸ್ಥಿತಿ ಅವಘಡಗಳು ಸಂಭವಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿರ್ತಕ್ಕಂಥ ಅಡಿಗೆ ಪ್ರಸನ್ನವಾಗಿರ್ತದ ನೋಡ್ರಿ. ಕುಂತರು ನಿಂತರು ಮಕ್ಕೊಂಡ್ರು ಏನೇ ಮಾಡಿದ್ರು ಸಹಿತ ನೀವು ಪರಮಾತ್ಮನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ನೀವು ಪ್ರಸಾದ ಮಾಡಬೇಕಾದ್ರ ಪರಮಾತ್ಮ ತೋರಿಸ್ಕೊಂಡೇ ಪ್ರಸಾದ, ಮಲ್ಕೊಳ್ಬೇಕಾದ್ರ ಎದೆ ಮೇಲೆ ಪರಮಾತ್ಮ ಇರ್ತಾನೆ. ಮತ್ತೆ ಊಟಕ್ಕೆ ಹಾಕಿದ್ರಂದ್ರೆ ಪರಮಾತ್ಮ ಇರ್ಲಿಕ್ಕೆ ಸಾಧ್ಯ. ಹೌದಲ್ಲ? ಯಾರು ಊಟಕ್ಕೆ ಹಾಕಿದ್ರಿ? ಇವತ್ತು ಈ ಪ್ರವಚನ ಕೇಳಿದ ಮೇಲೆ ಸದಾ ಕಾಲ ಅಂಗದ ಮೇಲೆ ನೀವು ಬೇಕಾದ್ರೆ 4 ತೊಲೆ ಬಂಗಾರ ಮಾಡಿಸ್ಕೊಂಡು ಹಾಕೊಳ್ತೀರಿ. ಚಪ್ಪಲಾರ ಯಾವಾರ ಯಾವಾರದು ಚಪ್ಪಲಾರಲ್ಲ, ಲಕ್ಷ್ಮಿಯ ಕಂಠ ಎಷ್ಟು ದೊಡ್ಡ ದೊಡ್ಡವು ಇರ್ತಾವೆ. ನಮ್ಮ ಲಿಂಗಪ್ಪ ಖಾಲಿ 1 ತೊಲೆ ಇಷ್ಟ ಇರ್ತಾರ. ಆ ಲಿಂಗಪ್ಪ ಹೊತ್ತಂತ ಊಟಕ್ಕೆ ಹಾಕ್ಬಿಡ್ತೀರಿ. ನೋಡ್ರಿ, ನೀವು ಹೋಗ್ಬೇಕಾದ್ರೂ ದಾರಿ ಒಳಗಡೆ ಒಂದು ಸಸಿ ತಗೊಂಡು ಬರ್ತೀರಿ. ಮನೆಗೆ ಸಸಿ ತಗೊಂಡು ಬಂದು ನಾವು ಅದನ್ನು ಬೆಳೆಸ್ಬೇಕಂತ ಪ್ರೀತಿಯಿಂದ ತಂದಿರಿ. ನೀವು ಕುಂಡದಾಗ ಇಡ್ತೀರಿ, ನೀರು ಹಾಕ್ತೀರಿ, 2-3 ದಿವಸ ನೋಡ್ತೀರಿ, ಯಾಕೋ ಬೆಳೆಯೋದು ಅಂತೇಳಿ ಮತ್ತೆ ತಗೊಂಡು ಮತ್ತೊಂದು ಕುಂಡದಾಗ ಇಡ್ತೀರಿ. ಹೌದಲ್ಲ? ಇದು ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗ್ತದೆ. ಅಂದ್ರೆ ಒಂದು ಸಸಿಯನ್ನ ಮರವಾಗತನ ಬೆಳೆಸಬೇಕಾದ್ರೆ ನೀವು ಅದಕ್ಕೆ ಒಂದೇ ಕಡೆ ನೆಟ್ಟು ನೀರು ಗೊಬ್ಬರ ಹಿಂಗೆ ಹಾಕ್ತಿರಲ್ಲ, ಹಾಗೆ ನಿಮ್ಮ ಅಂಗದ ಮೇಲೆ ಸದಾ ಲಿಂಗಪ್ಪ ಇದ್ದು ಸುಪ್ರಭಾತ ಸಮಯದಲ್ಲಿ ಪೂಜೆ ಮಾಡ್ತಾ ಇದ್ರಂದ್ರೆ ನಿಮ್ಮೊಳಗೆ ಪರಮಾತ್ಮನ ಪ್ರವೇಶ, ಪರಮಾತ್ಮನೊಳಗೆ ನೀವು ಪ್ರವೇಶ. ನಿಮ್ಮನ್ನು ಎಂದೂ ಪರಮಾತ್ಮ ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡ್ರಿ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಜ್ಜ ಒಂದು 2-3 ತಲೆಮಾರ ಆಯ್ತು ನೆನಪಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಬಸವಣ್ಣವ್ರನ್ನ 900 ವರ್ಷಗಳಾದ್ರೂ ಸಹಿತ ಇಷ್ಟೊಂದು ಚಾಕಚಕ್ಯತೆಯಿಂದ ಸಂತೋಷವಾಗಿ 9:30-10 ಗಂಟೆ ಆದ್ರೂ ಸಹಿತ ನೆನೆಸ್ತಾ ಇದೀವಿ ಅಂತಂದ್ರ ಅವ್ರ ಜೊತೆಗೆ ಪರಮಾತ್ಮ ಇದ್ದ, ಪರಮಾತ್ಮನ ಜೊತೆಗೆ ಬಸವಣ್ಣವರು ಇದ್ರು, ಅವರಿಬ್ಬರ ಅಂಗಲಿಂಗ ಸಂಬಂಧ ಆಯ್ತು ಅಂತ ಇವತ್ತಿಗೂ ಸಹಿತ ನಾವು ಅವ್ರನ್ನ ನೆನೆಸ್ತಾ ಇದೀವಿ. ಆ ರೀತಿಯಾಗಿ ನೆನಪುಗಳು ನಮ್ಗೆ ಉಳಿಬೇಕಂತಂದ್ರೆ ಪರಮಾತ್ಮನ ಅಂಗದ ಮೇಲೆ ಧರಿಸ್ಕೊಂಡು ನಾವು ನಿಜ ಲಿಂಗವಂತರಾಗಬೇಕು. ಏನ್ರಿ, ಲಿಂಗಾಯತರ ಬಗ್ಗೆ ಅಷ್ಟು ದೂರದಿಂದ ಬಸವ ಕಲ್ಯಾಣಕ್ಕೆ ಬಂದು ಲಿಂಗಾಯತರ ಬಗ್ಗೆ ಹೇಳ್ತಾರಂತ ಕೆಲವರೆಲ್ಲ ಅಂದಿರಿ. 12ನೇ ಶತಮಾನದಲ್ಲಿ ಹುಟ್ಟವರು, ಬೀಸವರು, ಕುರುಬರು, ಕಂಬಾರರು, ಏನು ಒಲೆಯವರು, ಮಾದರು ಅನ್ಕೊಂಡು ಏನು ಇವತ್ತು ನಾವು ಮಾಡ್ಕೊಂಡಿದ್ದೀವಲ್ಲ, ಪ್ರತಿಯೊಬ್ಬರು ಸಹಿತ 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರು ಬ್ರಾಹ್ಮಣರಿದ್ದರೂ ಸಹಿತ ಬ್ರಾಹ್ಮಣ ಧರ್ಮದಲ್ಲಿ ಅವರಿಗೆ ಯಾವುದೇ ರೀತಿಯಿಂದ ಸ್ವತಂತ್ರ ಸಿಗಲಿಲ್ಲ. ಬ್ರಾಹ್ಮಣ ಧರ್ಮದಲ್ಲಿ ಯಾವುದೇ ರೀತಿಯಿಂದ ಆನಂದ ಸಿಗಲಿಲ್ಲ. ಧಾರ್ಮಿಕ ವಾತಾವರಣ ಸಿಗಲಾರ್ದಕ್ಕಾಗಿ ಸ್ವತಃ ಬಂದು ಲಿಂಗಾಯತ ಧರ್ಮವನ್ನು ಹುಟ್ಟು ಹಾಕಿ ನಮ್ಮೆಲ್ಲರನ್ನ ಲಿಂಗಾಯತರನ್ನು ಮಾಡಿದ್ರಲ್ಲ, ಆ ಕೃತಜ್ಞತೆ ನಮಗಿರಬೇಕು. ನಾವು ಯಾರೇ ಇದ್ದರೂ ಸಹಿತ ಲಿಂಗ ಕಟ್ಟಿಕೊಂಡು ಬಸವಣ್ಣನವರ ಸಂತತಿಗಳು ನಾವು ಆಗಬೇಕು. ಲಿಂಗ ಕಟ್ಕೊಳ್ಳಕ್ಕೆ ಜಾತಿ ಭೇದ ಇಲ್ಲ. ಲಿಂಗ ಕಟ್ಕೊಳ್ಳಿಕ್ಕೆ ನಾವು ಯಾವುದೋ ಒಂದು ಕುಲ ಸೀಮೆಯಲ್ಲಿ ಇದೀವಿ ಅಂತ ಇಲ್ಲ. ಪ್ರತಿಯೊಬ್ಬ ಮಾನವನು ಸಹಿತ ಕಟ್ಟಿಕೊಂಡು ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವತ್ತು ನಮಗೆ ಭಾರತೀಯ ಸಂವಿಧಾನ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ನೆನೆಸಬೇಕು. ಜೋರಾದ ಚಪ್ಪಾಳೆಯನ್ನು ಕೊಟ್ಟ ನಾವು ಪುಣ್ಯಾತ್ಮರು. ಇವತ್ತು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಳಮಟ್ಟದಿಂದ ಒಂದು ಹನಿ ಕುಡಿಲಕ್ಕೂ ಸಹಿತ ನೀರು ಸಿಗುತ್ತಿಲ್ಲವೋ ಅಂತ ವ್ಯಕ್ತಿ ನಾನು ಮೇಲ್ದರ್ಜೆಯಲ್ಲಿ ನಿಂತು ಪ್ರತಿಯೊಬ್ಬರಿಗೂ ಸಹಿತ ನ್ಯಾಯ ಕೊಡಿಸ್ಬೇಕಂತೇಳಿ ಹೇಗೆ ಮೇಲಕ್ಕೂ ಹೋದ್ರೋ ಹಾಗೆ
ಹಾಗೆ ಮೇಲ್ದರ್ಜೆಯಲ್ಲಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ಮಗ ಬಸವಣ್ಣನವರು ನನಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಕೆಳದರ್ಜೆಯ ಕಟ್ಟ ಕಡೆಯಲ್ಲಿರ್ತಕ್ಕಂಥವನು ಸಿಗಬೇಕಂತ ಅಷ್ಟೇ ಕೆಳಗಡೆಯಿಂದ ಬಂದು ಅಪ್ಪನು ನಮ್ಮ ಮಾದರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಗಾರ ಕಕ್ಕಯ್ಯ ಅಂತೇಳಿ ಮಾದರನ ಮಗ ನಾನು ಅಂತ ಹೇಳ್ಕೊಳ್ತಾರೆ. ಹೊಲೆಯರ ಮಗ ನಾನು ಅಂತ, ನಾನು ನಿಮ್ಮವನು, ನಾನು ಬ್ರಾಹ್ಮಣ ಅಂತ ಬಸವಣ್ಣರು ಹೆಂಗೆ ಕೆಳಗಿಳಿತಾರೋ ನೋಡ್ರಿ. ಇವರಿಬ್ಬರು ವ್ಯತ್ಯಾಸಗಳನ್ನ ನೋಡ್ರಿ, ಡಿಫ್ರೆನ್ಸ್ ನೋಡ್ರಿ. ಅವ್ರ ವ್ಯಕ್ತಿತ್ವಗಳು ಕೆಳಗಲಿಂದ ಮೇಲೆ ಹೋಗಿ ನಾನು ಆ ಒಂದು ಸ್ಥಾನವನ್ನು ಪಡ್ಕೋಬೇಕಂತ ಅಂಬೇಡ್ಕರ್, ಮೇಲಿಂದ ಕೆಳಗಡೆ ಬಂದು ಕಟ್ಟ ಕಡೆಯಲ್ಲಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರಿಗೆ ಅಪ್ಪಬೇಕಂತ ಬಸವಣ್ಣನವರು. ಈ ಎರಡು ಚೇತನ ನಮ್ಮ ಭವ್ಯ ಭಾರತದ ಧ್ರುವ ತಾರೆಗಳು ಅಂತ ನಾವು ಇವತ್ತು ಗೌರವಿಸಬೇಕಾಗಿದೆ. ಅದಕ್ಕಾಗಿ ಬಸವಣ್ಣನವರನ್ನ ನಾವು ಪ್ರೀತಿಸಬೇಕು, ಅಪ್ಪಿಕೊಳ್ಳಬೇಕು, ಒಪ್ಪಿಕೊಳ್ಳಬೇಕು. ಯಾರು ಬಸವಣ್ಣನವರನ್ನ ಅಪ್ಪಿಕೊಳ್ತಾರೆ ಅವರು ಎಲ್ಲರನ್ನೂ ಒಪ್ಪಿಕೊಳ್ತಾರೆ, ಎಲ್ಲರನ್ನೂ ಅಪ್ಪಿಕೊಳ್ತಾರೆ. ಯಾರು ಬಸವಣ್ಣವ್ರನ್ನ ಅಪ್ಪಿಕೊಳ್ಳಲ್ಲ ಅವರು ಎಲ್ಲರಿಂದೂ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಭವ್ಯ ಭಾರತಕ್ಕೆ ಬಸವಣ್ಣನವರು ಬೇಕು, ವಿಶ್ವಕ್ಕೆ ಬಸವಣ್ಣವರು ಬೇಕು. ನೋಡ್ರಿ, ಅಮೇರಿಕದ ಕ್ಯಾನ್ವಸ್ ಯಾವುದು ಕ್ಯಾನ್ಸಸ್ ರೀ. ಇವತ್ತು ನಮ್ಮ ಭಾರತದಲ್ಲಿ ಇನ್ನೂವರೆಗೂ ನಾವು ಬಸವ ಜಯಂತಿ, ನಾನು ಈ ಮುಖಾಂತರವಾಗಿ ನಾನು ಭಾರತ ಸರ್ಕಾರಕ್ಕೆ ಒಂದು ಆಗ್ರಹಿಸ್ತಾ ಇದ್ದೀನಿ. ನಮ್ಮ ಒಂದು ಭಾರತ ದೇಶ ಈ ಒಂದು ಅಕ್ಷಯ ತೃತೀಯ ದಿವಸ ಬಸವ ಜಯಂತಿ ಅಂತ ಹೇಳಿ ತಿಳ್ಕೊಂಡು ಘೋಷಣೆ ಮಾಡಿ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಸಹಿತ ಬಸವಣ್ಣವ್ರನ್ನ ಆಚರಣೆ ಮಾಡಬೇಕು ಜಯಂತಿ. ಆದ್ರೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಅಮೆರಿಕದ ಆ ಒಂದು ಪ್ರದೇಶದಲ್ಲಿ ಏನು ಅಕ್ಷಯ ತೃತೀಯ ಯಾವತ್ತು ಬಂದಿತ್ತು? 19-20ನೇ ತಾರೀಕು ಬಂದಿತ್ತು. ಅವತ್ತಿನ ದಿವಸ ಬಸವ ದಿನ ಅಂತ ತಿಳ್ಕೊಂಡು ಆಚರಣೆ ಮಾಡಿದ ಜೋರಾದ ಚಪ್ಪಾಳೆಯಿಂದ ಗೌರವಿಸುವ. ಇವತ್ತು ಬ್ರಿಟನ್ ಥೀಮ್ಸ್ ನದಿಯಲ್ಲಿ ಬಸವಣ್ಣನವರನ್ನ ಮೂರ್ತಿ ಕೂಡಿಸಿಕೊಂಡು ಇವತ್ತು ಬಸವಣ್ಣನವರ ಚಿಂತನೆಗಳು ನಮಗೆ ಬೇಕಂತ ಒಪ್ಪಿಕೊಳ್ತಿದೆ. ಅದಕ್ಕೆ ಭಾರತದ ಜನ ನಾವೆಲ್ಲರೂ ನಿರಭಿಮಾನಿಗಳಾಗಬಾರ್ದು, ದುರಭಿಮಾನಿಗಳಾಗಬಾರ್ದು. ನಾವು ಸದಭಿಮಾನಿಗಳಾಗಿ ಬಸವಣ್ಣನವರನ್ನ ಮೆರೆಸಬೇಕು, ಅವರ ಚಿಂತನೆಗಳನ್ನು ಓದಬೇಕಾಗಿದೆ. ಅದಕ್ಕಾಗಿ ನಮ್ಮ ಮನೆ ಒಳಗಡೆ 108 ದೇವರುಗಳ ನಿಮ್ಮ ಪೂಜೆ ಏನಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಕಾಲ್ಪನಿಕವಾಗಿರ್ತಕ್ಕಂಥದ್ದು. ಆ ಜಾಗದಲ್ಲಿ ಬಸವಣ್ಣವರ ವಚನಗಳು ಬಂದು ನಿಮ್ಮ ಮಕ್ಕಳಿಗೆ ಮರಾಠಿ ಭಾಷೆಯಲ್ಲಿ ಸಾಕಷ್ಟು ವಚನಗಳಿದ್ದಾವೆ, ಕನ್ನಡದಲ್ಲಿ ಓದೋರು ಇದ್ದಾರೆ. ವಚನಗಳು ಒಂದು ವಚನ ನೀವು ಓದಿದ್ರೆ ಖಂಡಿತವಾಗಿ ನಿಮ್ಮ ಜೀವನ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಪೂನಾದ ರಾಷ್ಟ್ರೀಯ ಬಸವದಳ ಕಳೆದ 40 ವರ್ಷದಿಂದಲೂ ಸಹಿತ ನಿರಂತರವಾಗಿ ಸಂಸ್ಕಾರ ಕೊಡೋದು, ಮನೆ ಮನೆಗೆ ಹೋಗಿ ಸಂಸ್ಕಾರವನ್ನು ಕಲಿಸಿಕೊಟ್ರು ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರ ಮಕ್ಕಳನ್ನು ಸಹಿತ ಇಂಜಿನಿಯರ್ ಆಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಸ್ವತಃ ಚಿಕ್ಕವರಿದ್ದಾಗ ನಮ್ಮ ಸತೀಶ್ ಪಾಟೀಲ್ ಅವರು ಬಸವಣ್ಣನವರನ್ನ ಅರ್ಥ ಮಾಡಿಕೊಂಡ್ರು ಅಂತೇಳಿ ಇಂಥದ್ದೊಂದು ನಗರದಲ್ಲಿ ಅವರ ನೇತೃತ್ವದಲ್ಲಿ ಬಸವಣ್ಣವರ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಾನು